ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇವತ್ತು ನಡೆದಿರ್ತಕ್ಕಂಥ ಕೆಪಿಎಸ್ಸಿ ಗ್ರೂಪ್ ಸಿ ಗೆ ಸಂಬಂಧಪಟ್ಟಿರ್ತಕ್ಕಂಥ 562A ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನೋಡ್ರಿ ಇವತ್ತು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟತೆ ಇರಲಿ ಮಿತ್ರರೇ. ಇವತ್ತು ಬರೋಬ್ಬರಿ ಒಂದು 10 ರಿಂದ 15 ಪ್ರಶ್ನೆಗಳು ಅರ್ಥಶಾಸ್ತ್ರದ ಪರಿಧಿಯಲ್ಲಿ ಬಿದ್ದಿರೋದ್ರಿಂದ ಸೊ ಅವುಗಳ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸೊ ನಮ್ಮ ಕಳೆದ ತರಗತಿಯಲ್ಲೂ ಕೂಡ ಯಾವ ಪ್ರಶ್ನೆ ರೇಸ್ ಆಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಯಾರೆಲ್ಲ ಚಾನಲ್ಗಳಿಗೆ ಬರ್ತಾ ಇದ್ರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ವಿಶೇಷವಾಗಿ ನೋಡಿ, ಇಲ್ಲಿ ಕೆಳಗಿನ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ ಈ ತರ ಪ್ರಶ್ನೆಗಳು ಬಹುತೇಕ ಬರ್ತದೆ, ಪಟ್ಟಿ 1 ಪಟ್ಟಿ 2 ಈ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ಹೇಳಿದ್ದೆ. ನೋಡ್ರಿ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಹೊಂದಿಸಿ ಬರೆಯಿರಲ್ಲಿ ಏನ್ ಕೇಳ್ತಾ ಇದ್ದಾನಂದ್ರೆ ಬ್ಯಾಂಕ್ ಕಾನ್ಸೆಪ್ಟ್ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಆರ್ಗನೈಸೇಷನ್ ಮೇಲೆ ಪ್ರಶ್ನೆಗಳನ್ನ ಫ್ರೇಮ್ ಮಾಡಿದ್ದಾನೆ. ನೋಡ್ರಿ, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ, ಭಾರತದ ರಿಸರ್ವ್ ಬ್ಯಾಂಕ್, ನಬಾರ್ಡ್, ಭಾರತದ ಆಹಾರ ನಿಗಮ, ಭಾರತೀಯ ಸ್ಟೇಟ್ ಬ್ಯಾಂಕ್. ಮಿತ್ರರೇ, ಪ್ರಶ್ನೆ ಪತ್ರಿಕೆ ನಡೆದಿರ್ತಕ್ಕಂಥದ್ದು ವಿಶೇಷವಾಗಿ ಗ್ರೂಪ್ ಸಿ ಅಲ್ಲಿ ಆಗಿರೋದ್ರಿಂದ ನೋಡ್ರಿ, KS ಲೆವೆಲಿನ ಪೇಪರ್ ಗಳನ್ನ ಇಲ್ಲಿ ಪ್ರಿಪೇರ್ಡ್ ಮಾಡಿರ್ತಾರೆ. ಇದು PC ಲೆವೆಲ್ ಅಲ್ಲಿ ನಾವೇನ್ ಮಾಡ್ಬಿಡ್ತೀವಿ, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂತ ಹೇಳಿ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿರ್ತಾನೆ. ಇದು ಉನ್ನತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರೋದ್ರಿಂದ ವಿಶೇಷವಾಗಿ ಏನ್ ಮಾಡಿದಾನೆ, ಅವುಗಳನ್ನ ಹೊಂದಿಸಿ ಬರೀ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಈ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಇವೆಲ್ಲ ಕೂಡ ಏನಂದ್ರೆ ಒಂದು ಜ್ಞಾನದ ಒಂದು ಅವನ ಬಲವನ್ನ ಚೆಕ್ ಮಾಡ್ಲಿಕ್ಕೆ ಈ ತರ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೋಡ್ರಿ, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂತ ಕೇಳಿದಾನೆ, ಭಾರತದ ರಿಸರ್ವ್ ಬ್ಯಾಂಕ್ ಅಂತ ಕೇಳಿದಾನೆ, ನಬಾರ್ಡ್, ಭಾರತದ ಆಹಾರ ನಿಗಮ, ಭಾರತೀಯ ಸ್ಟೇಟ್ ಬ್ಯಾಂಕ್. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಎಲ್ಲಿದೆ ಅಂದ್ರೆ ನಬಾರ್ಡ್ ಮೇಲೆ ಕ್ವಶನ್ಸ್ ಗಳನ್ನ ರಿಪೀಟ್ ಮಾಡ್ತಾ ಇದ್ದಾನೆ. ನೋಡ್ರಿ, ಯಾವ ರೀತಿ ಅನಾಲಿಸಿಸ್ ಅನ್ನ ಮಾಡಬೇಕು ಅಥವಾ ಕ್ವಶನ್ ಪೇಪರ್ಗಳು ನಿಮ್ ಕೈಲಿ ಸಿಕ್ಕಾಗ ನಿಮ್ಗೆ ಅಟ್ಲೀಸ್ಟ್ ಒಂದು ಸಾಮಾನ್ಯ ಜ್ಞಾನ, ನಿಮಗೊಂದು ಪೂರಕ ಜ್ಞಾನ ಏನಾದ್ರು ಇದ್ರೆ ನೀವೇನ್ ಮಾಡ್ಬೋದು, ಬೇಗ ಕ್ವಿಕ್ ಆಗಿ ಆನ್ಸರ್ ಗಳನ್ನ ಟ್ರೈ ಮಾಡ್ಬೋದು. ನಬಾರ್ಡ್ ಅಂತ ಬಂದ ತಕ್ಷಣನೇ ಅದು 6ನೇ ಪಂಚವಾರ್ಷಿಕ ಯೋಜನೆ ಅಂತ ಗೊತ್ತಿರಬೇಕು. ಈ 6ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 1980 ರಿಂದ 85. ಹಾಗಾದ್ರೆ ನಬಾರ್ಡ್ ಸ್ಥಾಪನೆ ಆಗಿರೋದು ಈ ಫಾರ್ಮ್ಯಾಟಿಗೆ ನೋಡಿದ್ರೆ ಆಪ್ಷನ್ ಡಿ 4ರಲ್ಲಿ ಏನಾಗ್ತದೆ, ಇದು ನಮಗೆ ಮ್ಯಾಚ್ ಆಗ್ತದೆ. ನನಗೆ ಇದು ಈಸಿ ವೇ ಹೇಳ್ಕೊಡ್ತಾ ಇದೀನಿ ನಿಮಗೆ. ಇಲ್ಲಿ ನೋಡಿ, ಸಿ ಗೆ 4 ಬರಬೇಕು. ಹಾಗಾದ್ರೆ ಸಿ ಗೆ 4 3 ಕಡೆ ಇದೆ. ಸಿ ಗೆ 4 3 ಕಡೆ ಇರೋದ್ರಿಂದ ನೀವು ಮತ್ತೆ ಗಮನಿಸಬೇಕು, ಮತ್ತೆ ನಿಮ್ದು ಸ್ಟ್ರಾಟಜಿಯನ್ನ ಮಾಡ್ತಾ ಹೋಗ್ಬೇಕು. ಸಪೋಸ್ ನಿಮಗೆ RBI ನೀವೇನಾದ್ರು ಮತ್ತೆ ಗ್ಲಾನ್ಸ್ ಮಾಡೋದಾದ್ರೆ ನೋಡಿ, RBI ಅಂತ ಬಂದ ತಕ್ಷಣ ಬಹುತೇಕ 1934ರ ಕಾಯ್ದೆಯ ಅನ್ವಯ 35ರಲ್ಲಿ ಸ್ಥಾಪನೆ ಆಗ್ತದೆ ಅಂತ ಹೇಳಿರ್ತೀವಿ. ಇದು ಗೊತ್ತಿರ್ಬೇಕು. ಹಾಗಾದ್ರೆ ಎರಡನೇದಕ್ಕೆ 1ನೇದಾಗ್ಬೇಕು. ನೋಡಿ, ಬಿ ಗೆ 1ನೇದಾಗ್ಬೇಕು. 2 ಆಪ್ಷನ್ ಇದೆ. ಇಲ್ಲೂ ನಮ್ ಸ್ಟ್ರಾಟಜಿ ವರ್ಕೌಟ್ ಆಗ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಪ್ಲಾನ್ ಮಾಡಿ ನೋಡ್ಬೇಕು. ನೋಡಿ, ನಿಮಗೆ ಇನ್ನೊಂದು ಬಹುತೇಕ ಕಾನ್ಸೆಪ್ಟ್ ಗೊತ್ತಿರ್ತದೆ, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಪಾಠವನ್ನೇ ಅಧ್ಯಯನ ಮಾಡ್ಬೇಕ್ರೆ ಅಥವಾ ಭಾರತದ ಬ್ಯಾಂಕ್ ಗಳನ್ನ ಅಧ್ಯಯನ ಮಾಡ್ಬೇಕ್ರೆ ಇದು ಮೇಜರ್ ಕಾನ್ಸೆಪ್ಟ್ ಅನ್ನ ಅಧ್ಯಯನ ಮಾಡಿರ್ತೀವಿ. ನೋಡ್ರಿ, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ, ಬಹುತೇಕ ಈ 14 ಬ್ಯಾಂಕ್ಗಳ ರಾಷ್ಟ್ರೀಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಇದು 1969 ಜುಲೈ 19ನೇ ತಾರೀಕು ನಡೆದಿರ್ತದೆ. ನೋಡಿ, ಈ 19ನ್ನ ಬ್ಯಾಂಕ್ಗಳ ರಾಷ್ಟ್ರೀಕರಣ ದಿನ ಅಂತಾನೆ ಆಚರಣೆ ಮಾಡ್ತಾ ಇದೀವಿ. ಇದು 1969ರಲ್ಲಿ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿರ್ತದೆ. ನೋಡ್ರಿ, ಭಾರತದಲ್ಲಿ ಒಟ್ಟಾರೆ 2 ಬಾರಿ ರಾಷ್ಟ್ರೀಕರಣಗಳಾಗಿದ್ದಾವೆ ಬ್ಯಾಂಕ್ಗಳ ರಾಷ್ಟ್ರೀಕರಣ. ಒಂದು 1969, ಇನ್ನೊಂದು 1980 ಏಪ್ರಿಲ್ 15. ವಿಶೇಷವಾಗಿ 2 ಬಾರಿ ರಾಷ್ಟ್ರೀಕರಣ ಆಗಿದೆ. ಒಂದು 14 ಬ್ಯಾಂಕ್ಗಳ ರಾಷ್ಟ್ರೀಕರಣ, ಇನ್ನೊಂದು ವಿಶೇಷವಾಗಿ 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಿತ್ರರೇ, ಪ್ರಶ್ನೆ ಕೇಳಿರೋದು 14 ಬ್ಯಾಂಕ್ಗಳ ರಾಷ್ಟ್ರೀಕರಣ. ಹಾಗಾದ್ರೆ 1969 ರೈಟ್ ಆನ್ಸರ್. ಇಲ್ಲಿ ನೋಡಿ, ಇಲ್ಲಿ 1969. ಹಾಗಾದ್ರೆ 1ಕ್ಕೆ 2 ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ನೋಡಿ, 1ಕ್ಕೆ 2 ರೈಟ್ ಆನ್ಸರ್ ಆಗ್ತದೆ. ನಮ್ಮ ಸ್ಟ್ರಾಟಜಿಗಳು 2 ವರ್ಕೌಟ್ ಆಗಿಲ್ಲ. 3 ಸ್ಟ್ರಾಟಜಿಗಳನ್ನ ಮಾಡಿದ್ವಿ, 3 ಕೂಡ ವರ್ಕೌಟ್ ಆಗಿಲ್ಲ. ಯಾಕಂದ್ರೆ ಸಿಮಿಲಾರಿಟಿ ಇರೋದನ್ನ ಅಬ್ಸರ್ವ್ ಮಾಡ್ತಾ ಇದೀವಿ. ನಮ್ದು 4ನೇದು ನೆಕ್ಸ್ಟ್ ಅಟ್ಲೀಸ್ಟ್ SBI ಮೇಲೆ ಜ್ಞಾನ ಇದೆ. ನೋಡಿ, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರೋದ್ರಿಂದ ಇದನ್ನು ಕೂಡ ನಾವು ಅಧ್ಯಯನ ಮಾಡಿರ್ತೀವಿ. ಇಲ್ಲಿ ಆಪ್ಷನ್ ಗಳನ್ನ ನೋಡಿದಾಗ ವಿಶೇಷವಾಗಿ ನಮ್ಗೆ ಏನಾಗ್ತದೆ, 1955 ಅಂತ ಇರೋದ್ರಿಂದ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಕೂಡ 1955 ಇಟ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಯಾಕಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅಂತಕ್ಕಂಥದನ್ನು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಮಾಡಿದೀವಿ. ಇದು 1955. ಹಾಗಾದ್ರೆ ಆಪ್ಷನ್ ಇ
ಇಗೆ ಸೊ 3 ಸರಿಯಾಗಿರೋ ಉತ್ತರ ಆಗಿದೆ ನೋಡ್ರಿ. ಆಪ್ಷನ್ ಇಗೆ 3 ಸರಿಯಾಗಿರೋ ಉತ್ತರ ಇರೋದ್ರಿಂದ ಸೊ ಆಪ್ಷನ್ 2 ರೈಟ್ ಆನ್ಸರ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ತಾ ಹೋಗಿ ನೋಡಿ. ಇಲ್ಲಿ ಎಲ್ಲಾನು ಸಿಮಿಲಾರಿಟಿ ಇರೋದ್ರಿಂದ ಈ ಡಿ ಮತ್ತು ಇ ಮಾತ್ರ ಚೇಂಜಸ್ ಗಳಿದೆ. ಸೊ ಹಾಗಾದ್ರೆ ಭಾರತದ ಆಹಾರ ನಿಗಮ, ಸೊ FCI ಅಂತ ಹೇಳ್ತೀವಿ, ಬಹುತೇಕ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ನೋಡ್ರಿ, ಇವತ್ತು ಭಾರತದಲ್ಲಿ ಆಹಾರದ ಸಮಸ್ಯೆ ಇರೋದ್ರಿಂದ ಸೊ ಈ ತರ ಪ್ರಶ್ನೆಗಳನ್ನು ಕೂಡ ಏನ್ ಮಾಡಿರ್ಬೋದು, ಫ್ರೇಮ್ ಮಾಡಿರ್ಬೋದು. ಹಾಗಾದ್ರೆ ಭಾರತ ಆಹಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು 1965. ಹಾಗಾದ್ರೆ ಆಪ್ಷನ್ ಡಿ ಗೆ 5 ರೈಟ್ ಆನ್ಸರ್ ಆಗ್ತದೆ. ಮಿತ್ರರೇ, 2 ಇಲ್ಲಿ ಸರಿಯಾದ ಉತ್ತರವನ್ನ ನಾವು ಆಯ್ಕೆ ಮಾಡ್ಬೇಕಾಗ್ತದೆ. ನೋಡ್ರಿ, ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಬೇಕಾದ್ರೆ ನಮಗೆ ಸರಳತೆ ಕಡಿಮೆ ಆಗಿರ್ತದೆ. ನೋಡಿ, KPSC ಗ್ರೂಪ್ ಸಿ ಗಳ ಪ್ರಶ್ನೆ ಪತ್ರಿಕೆಗಳು ಈ ಲೆವೆಲ್ಗೆ ಇರೋದ್ರಿಂದ ಸೊ ನಿಮಗೆ ಪೂರಕ ಜ್ಞಾನಗಳು, ಪ್ರತಿ ಕಾನ್ಸೆಪ್ಟ್ ಅಲ್ಲೂ ಕೂಡ ನಿಮಗೆ ಒಂದಿಷ್ಟು ಜ್ಞಾನಗಳು ಗೊತ್ತಿರಬೇಕು. ಮಿತ್ರರೇ, 14 ಬ್ಯಾಂಕ್ಗಳ ರಾಷ್ಟ್ರೀಕರಣದ ಸಂದರ್ಭದಲ್ಲಿದ್ದ RBI ಗವರ್ನರ್ ಯಾರು ಅಂತ ಪ್ರಶ್ನೆಗಳನ್ನ ಕೇಳಬಹುದು. ನೋಡ್ರಿ, LK ಝಾ ಅಂತ ಹೇಳ್ಬೇಕು. ಈ LK ಝಾ ಅಂತಕ್ಕಂಥವ್ರು ಇದಾರಲ್ಲ, ಸೊ ಇವು RBI ನ ಎಷ್ಟನೇ ಗವರ್ನರ್ ಅಂತ ಕೇಳಿದ್ರೆ 8ನೇ RBI ಗವರ್ನರ್ ಅಂತ ಹೇಳ್ಬೇಕು. ಪ್ರಸ್ತುತ ಲಕ್ಷ್ಮೀಕಾಂತ್ ಝಾ ಅಂತಕ್ಕಂಥವ್ರು ಇದ್ದಾರೆ, ಸಾರಿ ಶಕ್ತಿಕಾಂತ್ ದಾಸ್ ಅಂತಕ್ಕಂಥವ್ರು ಇದ್ದಾರೆ. ಸೊ ಇಲ್ಲಿ ಲಕ್ಷ್ಮೀಕಾಂತ್ ಝಾ ಅಂತ ಹೇಳ್ಬೇಕು. ಸೊ ಅದೇ ಪ್ರಶ್ನೆ ನೆಕ್ಸ್ಟ್ ರಿಪೀಟೆಡ್ ಏನಾಗಬಹುದು ಅಂತ ಕೇಳಿದ್ರೆ, ಈಗ ಆಲ್ರೆಡಿ ಫ್ರೇಮ್ ಆಗಿರೋದ್ರಿಂದ ನೆಕ್ಸ್ಟ್ ಬೇರೆ ಕಾನ್ಸೆಪ್ಟ್ ಗಳನ್ನ ಕೇಳಬಹುದು. ಇಲ್ಲಿ ನೋಡಿ, 1980ರಲ್ಲಿ 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದೆ. ಯಾರ ಸಂದರ್ಭದಲ್ಲಿ ಅಂತ ಕೇಳಬಹುದು, IG ಪಟೇಲ್ ಅಂತ ಹೇಳ್ಬೇಕು. IG ಪಟೇಲ್ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಈ IG ಪಟೇಲ್ ಎಷ್ಟನೇ RBI ಗವರ್ನರ್ ಅಂತ ಕೇಳಿದ್ರೆ 14ನೇ RBI ಗವರ್ನರ್ ಅಂತ ಹೇಳ್ಬೇಕು. ನೋಡ್ರಿ, ಈ ತರ ಪೂರಕ ಜ್ಞಾನಗಳು ನಿಮಗೆ ಗೊತ್ತಿದ್ದಾಗ ಕ್ವಶನ್ಸ್ ಪೇಪರ್ಗಳು ಈಸಿ ಆಗ್ತದೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ 2 ಆಗಿರ್ತದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶೇಷವಾಗಿ ನೋಡಿ, ಸೊ ಬಹಳಷ್ಟು ಒಳ್ಳೆ ಕ್ವಶನ್ ಬಿದ್ದಿದೆ. ಬ್ರಿಟನ್ ವುಡ್ಸ್ ಅವಳಿಗಳು ಅಂತ ಕೇಳಿದ್ದಾರೆ. ಮಿತ್ರರೇ, ನಿನ್ನೆ ಈ ತರಗತಿಯನ್ನ ಯಾರಾದ್ರೂ ವಾಚ್ ಮಾಡಿದ್ರೆ ತಮಗೆ ಸ್ಪಷ್ಟತೆ ಇರ್ತದೆ. ನಾನು ಹೇಳಿದ್ದೆ, IMF ನ ಪ್ರಶ್ನೆಯನ್ನ ಫ್ರೇಮ್ ಮಾಡಿ ಕೇಳಿದಾಗ ಅಲ್ಲಿ ಕಾರ್ಯಾಂಗ ಯಾವ್ದು ಅಂತ ಕೇಳಿದ್ದ. ಸೊ ಅದನ್ನೇ ಇಟ್ಕೊಂಡು ನಾನು ನಿಮಗೆ ಹೇಳ್ಬೇಕಾರೆ IMF ಒಂದು ಬ್ರಿಟನ್ ವುಡ್ ಸಮಾವೇಶದ ಅವಳಿ ಸಂಸ್ಥೆ ಅಂತ ಹೇಳಿದ್ದೆ. ಮಿತ್ರರೇ, ಹಾಗಾದ್ರೆ ಬ್ರಿಟನ್ ವುಡ್ ಸಮಾವೇಶದ ಅವಳಿಗಳಲ್ಲಿ IMF ಅಂತಕ್ಕಂಥದ್ದಿದೆ. ಸೊ ಹಾಗಾದ್ರೆ ಬೇರೆಲ್ಲೂ IMF ಇಲ್ಲ, ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಇದೇ ರೈಟ್ ಆನ್ಸರ್ ಆಗ್ತದೆ. ಆದ್ರೆ ಇಲ್ಲಿ ನಾನ್ ಹೇಳಿರೋದು ಇರ್ಲಿಲ್ಲ, ಅಲ್ಲಿ ಇನ್ನು ಏನಿತ್ತು ಅಂತ ಕೇಳಿದ್ರೆ IBRD ಅಂತ ಇದೆ. ಹಾಗಾದ್ರೆ ಸೊ ವಿಶೇಷವಾಗಿ ನಾವು ವಿಶ್ವ ಬ್ಯಾಂಕ್ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ವಿಶ್ವ ಬ್ಯಾಂಕ್ ಅನ್ನ ಸೊ ವಿಶೇಷವಾಗಿ ನಾವೇನಂತ ಕರಿತೀವಿ, IBRD ಅಂತ ಕರಿತೀವಿ. ನೋಡಿ, ಇಲ್ಲಿ ವಿಶ್ವ ಬ್ಯಾಂಕಿನ ಸಮೂಹ ಸಂಸ್ಥೆಗಳಲ್ಲಿ ಸಾಕಷ್ಟು ಬರ್ತವೆ. ಅವುಗಳ ಗುಂಪುಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು IBRD ಅಂತ ಹೇಳ್ತೀವಿ. ಮಿತ್ರರೇ, ಈ IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಬಹುತೇಕ RD ಬಂದಾಗ ಕನ್ಫ್ಯೂಷನ್ ಆಗ್ಬೇಡ್ರಿ, ರೂರಲ್ ಡೆವಲಪ್ಮೆಂಟ್ ಅಂತ. ಯಾಕಂದ್ರೆ ಇಡೀ ಪ್ರಪಂಚದ ಅತಿ ದೊಡ್ಡ ಅಭಿವೃದ್ಧಿ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ IBRD ಅಂತ ಹಾಕ್ಬೇಕು. ನೋಡ್ರಿ, ಇಲ್ಲಿ IRDP ಕಾರ್ಯಕ್ರಮನೇ ಬೇರೆ ರೀ, ಅದು ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅದು ಬೇರೆ. ಇದು IBRD ಅಂತಕ್ಕಂಥದ್ದು. ಸೊ ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರು ಏನಂತ ಕೇಳಿದ್ರೆ IBRD ಅಂತ ಹೇಳ್ಬೇಕು. ಹಾಗಾದ್ರೆ ಬ್ರಿಟನ್ ವುಡ್ಸ್ ಅವಳಿಗಳು ಯಾವ್ದು ಅಂತ ಕೇಳಿದ್ರೆ IMF ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ಇಂಟರ್ನ್ಯಾಷನಲ್ ಸೊ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಸೊ ತಮಗೆ ಸ್ಪಷ್ಟತೆಯಿಂದ ಗೊತ್ತಿರಬೇಕಾಗ್ತದೆ. ಸೊ ವರ್ಲ್ಡ್ ಬ್ಯಾಂಕ್ ಅನ್ನ ನಾವೇನಂತ ಕರಿತೀವಿ, IBRD ಅಂತಾನೆ. ಸೊ ನಾವು ವಿಚಾರಧಾರೆಗಳನ್ನ ತಿಳಿಸ್ತಾ ಹೋಗ್ತೀವಿ. ಸೊ ಇದು ಗೊತ್ತಿರಬೇಕು. ನಿನ್ನೆ ಯಾರೆಲ್ಲ ತರಗತಿ ನೋಡಿದಿರಿ, ಸೊ ಯಾರಾದ್ರೂ ನೋಡಿ ಆ ಕ್ವಶನ್ಸ್ ಅನ್ನ ಆ ಫ್ರೇಮ್ ಅನ್ನು ನೋಡಿದ್ರೆ ಸೊ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ತಮಗೆ ಸ್ಪಷ್ಟತೆ ಇರಲಿ. ನಾನು ಅರ್ಥಶಾಸ್ತ್ರ ವಿಭಾಗದ ಪ್ರಶ್ನೆಗಳನ್ನ ಮಾತ್ರ ಬಿಡಿಸ್ತಾ ಇದ್ದೀನಿ, ತಮಗಿದು ಸ್ಪಷ್ಟತೆ ಇರಲಿ. ನೋಡಿ, ಸೊ ವಿಶೇಷವಾಗಿ ಉಡುಗೊರೆ ಅಂಚಿನ ಮಾರುಕಟ್ಟೆ. ಬಹುತೇಕ ನಿಮಗೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇಂಗ್ಲಿಷ್ ವರ್ಷನ್ ನಲ್ಲಿ ಬಹಳಷ್ಟು ಈಸಿ ಅನಿಸ್ತದೆ. ಸೊ ಇಲ್ಲೂ ಏನ್ ಮಾಡಿದಾನೆ, ಉಡುಗೊರೆ ಅಂಚಿನ ಮಾರುಕಟ್ಟೆ ಅಂತ ಪ್ರಶ್ನೆ ಕೇಳಿದಾನೆ. ಮಿತ್ರರೇ, ಇದು ಯಾವುದು ಬೇರೆ ಯಾವ ಕಾನ್ಸೆಪ್ಟ್ಗಳು ಅಲ್ಲ. ಸೊ ನೀವು ಹಣದ ಪಾಠದಲ್ಲಿ ವಿಶೇಷವಾಗಿ ಏನ್ ಮಾಡ್ತೀವಿ ನಾವು, ಸೊ ಹಣದ ಮಾರುಕಟ್ಟೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾರೆ ನೋಡ್ರಿ, PC ಗಳಲ್ಲಿ ಏನ್ ಪ್ರಶ್ನೆ ಕೇಳ್ತಾ ಇದ್ದ ಅಂದ್ರೆ, ಸೊ ವಿಶೇಷವಾಗಿ
ಒಂದು ಮಾರುಕಟ್ಟೆ ಯಾರ ಬಯಕೆಗಳನ್ನ ಈಡೇರಿಸ್ತದೆ ಅಂದ್ರೆ ಒಂದು ಶುದ್ಧ ಮಾರುಕಟ್ಟೆ, ಅದು ಗ್ರಾಹಕರ ಬಯಕೆಗಳನ್ನ ಈಡೇರಿಸ್ತದೆ. ಇಲ್ಲಿ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಅಂತಕ್ಕಂಥ ಎರಡು ವಿಧಗಳು ಕಂಡು ಬರ್ತದೆ. ಒಂದು ಹಣದ ಮಾರುಕಟ್ಟೆ, ಇನ್ನೊಂದು ಬಂಡವಾಳ ಮಾರುಕಟ್ಟೆ. ಮಿತ್ರರೇ, ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು ಯಾವ್ದು ಅಂತ ಕೇಳಿದ್ರೆ ಉಡುಗೊರೆ ಅಂತ ಕೇಳಿದಾನೆ. ಸೊ ನಿಮಗೆ ಡೌಟ್ ಬಂದ್ರೆ ನೀವೇನ್ ಮಾಡ್ಬೇಕು, ಇಂಗ್ಲಿಷ್ ವರ್ಷನ್ ಗಳನ್ನ ಚೆಕ್ ಮಾಡ್ಬೇಕು. ನೋಡ್ರಿ, ಇಲ್ಲಿ ಗಿಲ್ಟ್ ಎಡ್ಜ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಕರಿತೀವಿ. ಗಿಲ್ಟ್ ಎಡ್ಜ್ ಸೆಕ್ಯೂರಿಟಿ ಮಾರ್ಕೆಟ್ಸ್ ಅಂತ ಬಂದ್ರೆ ಅದನ್ನ ನಾವು ಕಚ್ಚ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಉಡುಗೊರೆ ಅಂಚಿನ ಮಾರುಕಟ್ಟೆ ಅಂತ ಕರಿತೀವಿ. ಇಲ್ಲಿ ಬಂಡವಾಳ ಮಾರುಕಟ್ಟೆ, ಈಗ ಹಣದ ಮಾರುಕಟ್ಟೆಯನ್ನ ಬಿಡ್ರೆ ನಾನು ಡೈರೆಕ್ಟ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೀನಿ. ಬಂಡವಾಳ ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಎರಡು ವಿಧಗಳು ಬರ್ತದೆ. ಸೊ ಇಲ್ಲಿ ಯಾವೆರಡು ವಿಧಗಳು ಅಂತ ಕೇಳಿದ್ರೆ ವಿಶೇಷವಾಗಿ ಒಂದು ಪ್ರಾಥಮಿಕ ಮಾರುಕಟ್ಟೆ, ಸೊ ಇನ್ನೊಂದು ದ್ವಿತೀಯ ಮಾರುಕಟ್ಟೆ ಅಂತಕ್ಕಂಥದ್ದು ಇದ್ರ ಕೆಳಗೆ ಬರ್ತದೆ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು, ಇಲ್ಲಿ ನಾವು ಗಿಲ್ಟ್ ಎಡ್ಜ್ ಸೆಕ್ಯೂರಿಟಿ ಮಾರ್ಕೆಟ್, ಗಿಲ್ಟ್ ಎಡ್ಜ್ ಸೆಕ್ಯೂರಿಟಿ ಮಾರ್ಕೆಟ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತಕ್ಕಂಥ ಎರಡು ವಿಧವನ್ನ ನೋಡ್ತೀವಿ. ಒಂದು ಕೈಗಾರಿಕಾ ಮಾರುಕಟ್ಟೆ ಅಂತಕ್ಕಂಥದ್ದು, ಇನ್ನೊಂದು ಉಡುಗೊರೆ ಅಂಚಿನ ಮಾರುಕಟ್ಟೆ ಅಂತ ನೋಡ್ತೀವಿ. ಮಿತ್ರರೇ, ಹಾಗಾದ್ರೆ ಈ ಉಡುಗೊರೆ ಅಂಚಿನ ಮಾರುಕಟ್ಟೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರದ ಭದ್ರತಾ ಪತ್ರಗಳ ಮಾರುಕಟ್ಟೆ ಆಗಿರ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು, ಉಳಿತಾಯ ಪತ್ರಗಳು ಏನಾದ್ರು ಇದ್ರೆ ಅದು ಈ ಮಾರುಕಟ್ಟೆಯಲ್ಲಿ ಚಲಾವಣೆ ಇರ್ತದೆ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ನೇರ ಉತ್ತರ ಆಪ್ಷನ್ ಡಿ ಅಥವಾ 4 ಇದೆಯಲ್ಲ, ಸರ್ಕಾರದ ಭದ್ರತಾ ಮಾರುಕಟ್ಟೆ ಅಂತಕ್ಕಂಥದ್ದು ಇದೆಯಲ್ಲ, ಇದಾಗಿರ್ತದೆ. ನಿಮಗೊಂದು ಸ್ವಲ್ಪ ಸಲಹೆಯನ್ನ ಹೇಳ್ತೀನಿ ನೋಡಿ. ಕಳೆದ ಬಾರಿ KS 2020 ಪ್ರಶ್ನೆ ಪತ್ರಿಕೆಯನ್ನೇ ಆಧರಿಸಿ ಪ್ರಶ್ನೆಗಳು ಫ್ರೇಮ್ ಆಗಿದೆ ಅಂತಕ್ಕಂಥದ್ದು ನನ್ನ ವಿಚಾರಧಾರೆ. ಯಾಕಂದ್ರೆ ಅಲ್ಲಿ ಏನ್ ಕೇಳಿದ್ದ, ವಿಶೇಷವಾಗಿ ಭದ್ರತಾ ಪತ್ರಗಳನ್ನ ಹಲವಾರು ಬಾರಿ ಮಾರಾಟ ಮಾಡಬಲ್ಲ ಮಾರುಕಟ್ಟೆ ಯಾವುದು ಅಂತ ಕೇಳಿದ್ದ. ದ್ವಿತೀಯ ಬಂಡವಾಳ ಮಾರುಕಟ್ಟೆ ಅಂತ ಹೇಳಿದ್ವಿ. ಆ ಕಾನ್ಸೆಪ್ಟ್ ಅನ್ನ ನೋಡಿದ್ರೆ ಬಹುತೇಕ ಅದಕ್ಕೆ ಸಿಮಿಲಾರಿಟಿ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾ ಇದ್ದಾನೆ. ನಾನು ಮುಂಚೆನೆ ಹೇಳಿದ್ದೀನಿ ಮಿತ್ರರೇ, PC ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು DC ತನಕನು ಕೂಡ ನೀವು ಓದುವ ನಿಟ್ಟು ಬದಲಾದ್ರೆ ಎಲ್ಲ ಕಾನ್ಸೆಪ್ಟ್, ಎಲ್ಲ ಎಕ್ಸಾಮ್ಸ್ ಗಳನ್ನ ನೀವೇನ್ ಮಾಡ್ಬೋದು, ಕ್ರ್ಯಾಕ್ ಗಳನ್ನ ಮಾಡ್ಬೋದು ಅಂತಕ್ಕಂಥದ್ದು ತಮಗೆ ಸ್ಪಷ್ಟತೆ ಇರಲಿ. ಇಲ್ಲಿ ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಬಂದ್ರೆ ಅದು ಸರ್ಕಾರದ ಭದ್ರತಾಯ ಮಾರುಕಟ್ಟೆ ಅಂತಕ್ಕಂಥದ್ದು ತಮಗೆ ಸ್ಪಷ್ಟತೆ ಇರಲಿ. ನೆಕ್ಸ್ಟ್, ನೋಡಿ, ಇಲ್ಲಿ ವಿಶೇಷವಾಗಿ ಪ್ರಶ್ನೆ ಫ್ರೇಮ್ ಮಾಡಿದ್ದಾನೆ. ಗ್ರೀನ್ ಗೋಲ್ಡ್ ಕ್ರಾಂತಿ ಅಂತ ಕೇಳಿದಾನೆ. ಇಲ್ಲಿ ಫಸ್ಟ್ ಹಸಿರು ಅಂತ ಕೇಳಿದಾನೆ, ಇಲ್ಲಿ ಗೋಲ್ಡ್ ಅಂತ ಕೇಳಿದಾನೆ. ಇಲ್ಲಿ ನೀವೇನಾದ್ರೂ ಸ್ವಲ್ಪ ಹಸಿರಿನ ಮೇಲೆ ಕಾನ್ಸೆಪ್ಟ್ ಮಾಡಿದ್ರೆ ನೀವು ಒಂದು ಅಂಕವನ್ನ ಕಳ್ಕೊಂತೀರಾ, ನೆನಪಿಟ್ಕೊಳ್ಳಿ. ಯಾಕಂದ್ರೆ ಆಪ್ಷನ್ ಏನಿಟ್ಟಿದ್ದಾರೆ, ಗೋಧಿ ಕ್ರಾಂತಿ ಇಟ್ಟಿದ್ದಾರೆ. ಬಹುತೇಕ ನಾವು ಅಧ್ಯಯನಗಳನ್ನ ಮಾಡ್ಬೇಕಾದ್ರೆ ಫಸ್ಟ್ ನಮಗೆ ಗೊತ್ತಿದೆ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಗೋಧಿಗಳಿಗೆ ಸಂಬಂಧಪಟ್ಟಿದೆ ಅಂತ ಉತ್ತರ ಹಾಕ್ಬಿಡ್ತೀವಿ. ಆದ್ರೆ ನಮ್ಗೆ ಈ ತರ ಯಾಕೆ ಇಟ್ಟಿರ್ತಾನಂದ್ರೆ ನಮ್ಮ ನಾಲೆಡ್ಜ್ ಅನ್ನ ಅವ್ನು ಏನ್ ಮಾಡ್ತಾನೆ, ಚೆಕ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಪ್ರಶ್ನೆ ಪೂರ್ತಿಯಾಗಿ ಓದಬೇಕು. ಹಸಿರು ಗ್ರೀನ್ ಗೋಲ್ಡ್ ಬಗ್ಗೆ ಕೇಳ್ತಾ ಇದ್ದಾನೆ. ಅಂದ್ರೆ ಹಸಿರು ಚಿನ್ನ ಅಂತ ಯಾವ್ದನ್ನ ಕರಿತೀವಿ ಅಂತ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಅಂತ ನಾನು ಗಮನಿಸ್ತಾ ಇದ್ದೀನಿ. ನೋಡ್ರಿ, ಗ್ರೀನ್ ಗೋಲ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಬಿದಿರು ಅಂತಕ್ಕಂಥದ್ದು. ಈಗ ಆಲ್ರೆಡಿ ನಾವೇನ್ ಮಾಡಿದೀವಿ, ಕರೆಂಟ್ ಅಫೇರ್ ಅಲ್ಲಿ ಸೆಪ್ಟೆಂಬರ್ 18ನೇ ತಾರೀಕು ನಾವೇನ್ ಮಾಡಿದೀವಿ, ವರ್ಲ್ಡ್ ಬಂಬೂ ಡೇ ಕೂಡ ಆಚರಣೆ ಮಾಡಿದೀವಿ. ಕರೆಂಟ್ ಅಫೇರ್ ಬೇಸ್ ಮೇಲೂ ಕೂಡ ಪ್ರಶ್ನೆ ಫ್ರೇಮ್ ಆಗಿರ್ಬೋದು. ಅಥವಾ ಇಲ್ಲಿ ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಅಂತ ಹೇಳ್ತಾ ಇದೀವಿ. ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಬಿದಿರು ಅಂತಕ್ಕಂಥದ್ದು ಇಟ್ ಇಸ್ ದ ರೈಟ್ ಆನ್ಸರ್. ಆದ್ರೆ ಇಲ್ಲಿ ಗೋಧಿ ಅಂತ ಯಾಕೆ ಕೊಟ್ಟಿದ್ದಾನೆ? ಹಾಗಾದ್ರೆ ಗೋಧಿಗೆ ಸಂಬಂಧಪಟ್ಟಂತ ಅಥವಾ ಭತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಾಂತಿ ಯಾವ್ದಂತ ಕೇಳಿದ್ರೆ ಅದ್ರ ಹಸಿರು ಕ್ರಾಂತಿ ಆಗಿರ್ತದೆ ಅಂತಕ್ಕಂಥದ್ದು ತಮಗೆ ಸ್ಪಷ್ಟತೆ ಇರಬೇಕು. ನೋಡಿ, ಹಾಗಾದ್ರೆ ಇಲ್ಲಿ ತರಕಾರಿ ಉತ್ಪಾದನೆ, ನೋಡಿ ಇವೆಲ್ಲ ತೋಟಗಾರಿಕಾ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಕ್ರಾಂತಿ ಯಾವುದು ಅಂತ ಕೇಳಿದ್ರೆ ಸುವರ್ಣ ಕ್ರಾಂತಿ ಅಂತ ಹೇಳಬೇಕು. ನೋಡ್ರಿ, ಸುವರ್ಣ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ನಿರ್ಪಾಕ್ ತೂತೇಜ್ ಅಂತ ಹೇಳ್ಬೇಕು. ನಿರ್ಪಾಕ್ ತೂತೇಜ್. ಈ ತರ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಅಲ್ಲಿಗೆ ಗ್ರೀನ್ ಗೋಲ್ಡ್ ಅಂದ್ರೆ ನೋಡಿ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗ ಆಲ್ರೆಡಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಸಿರು ಕ್ರಾಂತಿ, ಹಳದಿ ಕ್ರಾಂತಿ, ಕೆಂಪು ಕ್ರಾಂತಿ, ಕಂದು ಕ್ರಾಂತಿ, ಈ ತರ ಹಲವಾರು ಪ್ರಶ್ನೆಗಳನ್ನ ಫ್ರೇಮ್ ಮಾಡಿದ್ದಾನೆ. ಈ ತರ ಹೊಸದಾಗಿ ಕ್ವಶನ್ ಗಳನ್ನ ಫ್ರೇಮ್ ಮಾಡ್ತಾ ಇದ್ದಾನೆ. ಇದು ಕೂಡ ನಿಮ್ಗೆ ಪೂರಕ ಜ್ಞಾನಗಳು ಗೊತ್ತಿರಬೇಕು. ನೆಕ್ಸ್ಟ್,
ನೋಡಿ, ನಾನು ನಿನ್ನೆಯಿಂದ ಕೂಡ ಬಹಳಷ್ಟು ಬಾರಿ ಹೇಳ್ತಾ ಇದ್ದೆ, ಸೊ ಎಕನಾಮಿಕ್ಸ್ ಮೇಲೆ ಡೈರೆಕ್ಟ್ ಪ್ರಶ್ನೆಗಳು ಫ್ರೇಮ್ ಆಗ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ಜ್ಞಾನಗಳ ಮೇಲೆ ಕೇಳ್ತಾ ಇದ್ದಾನೆ. ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ಇದೆ. ಸೊ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದಾನೆ. ಪಟ್ಟಿ 1ರಲ್ಲಿ ಪಟ್ಟಿ 2 ನಾವೇನ್ ಮಾಡ್ಬೇಕು, ಮ್ಯಾಚ್ ಮಾಡ್ತಾ ಹೋಗ್ಬೇಕು. ನೋಡಿ, ನಫೆಡ್ ಅಂತಕ್ಕಂಥದ್ದು ಬಹುತೇಕ ಸೊ ನಾವು ಕೃಷಿ ಪಾಠವನ್ನ ಕಲಿಬೇಕಾದ್ರೆ ನಫೆಡ್ ಅಂತಕ್ಕಂಥದ್ದು ಗೊತ್ತಿರ್ತದೆ, ಕೋಆಪರೇಟಿವ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂತೆ. CACP, NDDB, NCDC ಅಂತಕ್ಕಂಥ ಕಾನ್ಸೆಪ್ಟ್ ಗಳನ್ನ ಕೇಳಿದಾನೆ. ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಫಸ್ಟ್ ಗೊತ್ತಿರಬೇಕು. ನೋಡ್ರಿ, ನ್ಯಾಷನಲ್ ಅಗ್ರಿಕಲ್ಚರ್ ಫಾರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು, ನಫೆಡ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು 1958ರಲ್ಲಿ ಆರಂಭಗೊಳ್ತಕ್ಕಂಥದ್ದು. ಸೊ ಇದು ಗೊತ್ತಿರಬೇಕು, ನಫೆಡ್ ಅಂತಕ್ಕಂಥದ್ದು. ಸೊ ಇದು CACP ಅಂತಕ್ಕಂಥದ್ದು, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತಕ್ಕಂಥದ್ದು. ಸೊ ಕೃಷಿ ಬೆಲೆ ವೆಚ್ಚಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್. ಸೊ NDDB, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ನೋಡ್ರಿ, ವಿಶೇಷವಾಗಿ ಈ ತರ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಇದು ಕೂಡ 1965, NDDB, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತಕ್ಕಂಥದ್ದು. ಇನ್ನೊಂದು NCDC ಅಂತಕ್ಕಂಥದ್ದು, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಕೂಡ 1963 ಅಂತ ಹೇಳ್ಬೇಕು. ಸೊ ಇಲ್ಲಿ ಇಸ್ವಿಗಳನ್ನ ಟಾರ್ಗೆಟ್ ಮಾಡಿಲ್ಲ, ಅದರ ಕಾನ್ಸೆಪ್ಟ್ ಗಳನ್ನ ಟಾರ್ಗೆಟ್ ಮಾಡಿದಾನೆ. ಇಲ್ಲಿ ನಫೆಡ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಅಥವಾ ನಿಮಗೆ ಇದರಲ್ಲಿ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಗೊತ್ತಿದ್ರು ಈಸಿಯಾಗಿ ಉತ್ತರಗಳನ್ನ ಟ್ರೈ ಮಾಡ್ಬೋದು. ನೋಡಿ, ಬಹುತೇಕ ನೀವು ಸೊ ಕೃಷಿಯ ಕ್ರಾಂತಿಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ಸೊ ವಿಶೇಷವಾಗಿ ಶ್ವೇತ ಕ್ರಾಂತಿ ಅಂತಕ್ಕಂಥದ್ದು ಬರ್ತದೆ. ಸೊ ನೀವು ಇದನ್ನೇನು ವೈಟ್ ರೆವಲ್ಯೂಷನ್ ಅಂತ ಕರಿತೀವಲ್ಲ, ಸೊ ಈ ವೈಟ್ ರೆವಲ್ಯೂಷನ್ ಅನ್ನ ಕರಿಬೇಕಾರೆ, ಕ್ಷೀರ ಕ್ರಾಂತಿಯನ್ನ ನಾವು ಅಧ್ಯಯನಗಳನ್ನ ಮಾಡ್ಬೇಕಾರೆ, ಅಥವಾ ಇದಕ್ಕೆ ಕ್ಷೀರ ಕ್ರಾಂತಿ ಅಂತ ಕೂಡ ಕರಿಬಹುದು, ಅಥವಾ ಬಿಳಿ ಕ್ರಾಂತಿ ಅಂತ ಕರಿಬಹುದು, ಅಥವಾ ಹಾಲಿನ ಕ್ರಾಂತಿ ಅಂತ ಕರಿತಿರ್ತೀವಿ. ಈ ಒಂದು ಕಾನ್ಸೆಪ್ಟ್ ಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ನಮಗೆ 1965ರಲ್ಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತಕ್ಕಂಥದ್ದು ರಚನೆ ಆಗಿರ್ತದೆ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಹೈನುಗಾರಿಕೆಗೆ ಸಂಬಂಧಪಟ್ಟಿರ್ತದೆ. ನೋಡಿ ಇಲ್ಲಿ, ಸೊ ಆಪ್ಷನ್ ಪಟ್ಟಿ 1 ಸಿ ಇದೆಯಲ್ಲ, ಸಿಗೆ 2 ಸರಿಯಾಗಿರ್ತಕ್ಕಂಥ ಉತ್ತರ. ನೀವು ನೋಡಿ, ಸಿಗೆ 2 ಯಾವ್ದು ಸರಿಯಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿದೆ. ಸೊ ಹಾಗಾದ್ರೆ ಸಿಗೆ 2 ಸರಿಯಾದ್ರೆ ಮತ್ತೆ ನಾವ್ ಏನ್ ಟ್ರೈ ಮಾಡ್ಬೇಕು ಅಂತ ಕೇಳಿದ್ರೆ, ಇಲ್ಲಿ ಇದೊಂದೇ ಇರೋದ್ರಿಂದ ಬೇರೆ ಯಾವ್ದಾದ್ರು ಸಿಗೆ 2 ಇದ್ದಿದ್ರೆ ನಾವು ಗೊಂದಲಗಳನ್ನ ಮಾಡ್ಕೋಬೇಕಿತ್ತು. ಅಥವಾ ನಿಮಗೆ ಈ ತರ ಕಾನ್ಸೆಪ್ಟ್ ಗಳು ಗೊತ್ತಿಲ್ಲದಾಗ ಮೆಥಡ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಗೊತ್ತಿದ್ರು ಕೂಡ ನೀವೇನ್ ಮಾಡ್ಬೋದು, ಆನ್ಸರ್ ಗಳನ್ನ ಮಾಡ್ಬೋದು. ಆದ್ರೆ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಕೂಡ ನಿಮ್ಗೆ ಏನಾಗಿದೆ, ಇಲ್ಲಿ ಇದರ ಅಬ್ರಿವೇಶನ್ ಗೊತ್ತಿರಬೇಕು. ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಪ್ರೈಸಸ್ ಅಂತ ಬಂದಿದೆ. ಸೊ ಅದು ಕೃಷಿ ಬೆಲೆಗಳಿಗೆ ಸಂಬಂಧಪಟ್ಟಿದೆ, CACP ಅಂತಕ್ಕಂಥದ್ದು. ನೋಡಿ, ಇದು ನಿಮಗೆ ಗೊತ್ತಿರಬೇಕು. CACP ಅಂತಕ್ಕಂಥದ್ದು ಸರ್ಕಾರಕ್ಕೆ MSP ಅನ್ನ ಮಾಡ್ಲಿಕ್ಕೆ, ಸೊ ವಿಶೇಷವಾಗಿ ಸೊ MSP ಅನ್ನ ಸೊ ಘೋಷಣೆ ಮಾಡ್ಲಿಕ್ಕೆ, ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಲಿಕ್ಕೆ ಸೊ ಈ CACP ನೇ ಮುಖ್ಯ ಕಾರಣ ಆಗಿರ್ತದೆ. ಸೊ ನಿಮಗೆ ಇದು ಗೊತ್ತಿರಬೇಕು. ಸೊ ಹಾಗಾದ್ರೆ 2ಕ್ಕೆ 4 ನೋಡ್ರಿ, ಬಿಗೆ 4 ಆಗ್ಬೇಕು, ರೈಟ್ ಆನ್ಸರ್ ಇದೆ. ಸಿಗೆ 2 ಆಗ್ಬೇಕಂತಿದೆ, ಅದು ಕೂಡ ರೈಟ್ ಆನ್ಸರ್ ಇದೆ. ಈಗ ನಿಮಗೆ ನಫೆಡ್ ಅಂತಕ್ಕಂಥದ್ದು ಇದೆಯಲ್ಲ, ಈ ನಫೆಡ್ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಸೊ ಇದು ಏನ್ ಮಾಡ್ತದೆ, ಇಡೀ ಕೃಷಿ ಮಾರುಕಟ್ಟೆಯ, ಸಹಕಾರಿ ಮಾರುಕಟ್ಟೆಯ ಒಂದು ಅತಿ ದೊಡ್ಡ ಮಾರುಕಟ್ಟೆಯಾಗಿ ಇವತ್ತು ಭಾರತದಲ್ಲಿ ಕಂಡು ಬರ್ತದೆ. ಸೊ ಹಾಗಾದ್ರೆ ಸಹಕಾರಿ ಮಾರುಕಟ್ಟೆ, ಸೊ 1ನೇದಕ್ಕೆ 3 ಆಗ್ಬೇಕು, ಇದು ಕೂಡ ರೈಟ್ ಇದೆ. ಸೊ 3 ರೈಟ್ ಇದ್ರೆ ಸೊ NCDC ಅಂತಕ್ಕಂಥದ್ದು ಸಹಕಾರಿ ವಲಯದ ಅಭಿವೃದ್ಧಿಗೆ ಇರ್ತಕ್ಕಂಥದ್ದು, ಆ ಹೆಸರಲ್ಲೇ ಇದೆ. NCDC ಅಂತಕ್ಕಂಥದ್ದಿದೆ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಸ್. ಹಾಗಾದ್ರೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇರೋದ್ರಿಂದ ಸೊ ಅದು ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನ ನಾವು ಜಡ್ಜ್ ಮಾಡೋದ್ರ ಮುಖಾಂತರ ಇದಕ್ಕೆ ಉತ್ತರಗಳನ್ನ ಹಾಕ್ಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಸೊ ವಿಶೇಷವಾಗಿ ವಿಡಿಯೋ ನೋಡ್ತಿರೋರಿಗೆ ಒಂದು ಕ್ವಶನ್ ಇದೆ. ಸೊ ನವೆಂಬರ್ 26 ಏನೆಂದು ಆಚರಿಸಲಾಗುತ್ತದೆ ಅಂತಕ್ಕಂಥದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸ್ಬೇಕಾಗ್ತದೆ. ಅಥವಾ ಹೂ ಇಸ್ ದ, ಸೊ ಭಾರತದ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಯಾರು ಅಂತ ಕೇಳಿದ್ರು ಕೂಡ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದ್ರ ಮುಖಾಂತರ ವಿಡಿಯೋಗಳನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನೆಕ್ಸ್ಟ್ ಸೊ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಸೊ ಇಕೋಮಾರ್ಕ್ ಚಿಹ್ನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ನೋಡ್ರಿ, ಅಲ್ಲಿ ಬಹುತೇಕ ನೀವು ವಿದ್ಯಾರ್ಥಿಗಳು ಅಧ್ಯಯನದ ಸಮಯದಲ್ಲಿ ಸೊ ನಿಮಗೆ ಗೊತ್ತಿದೆ ಪರಿಸರಕ್ಕೆ ಸಂಬಂಧ, ಇಕೋಲಜಿ ಈ ತರ ಎಲ್ಲ ಅಧ್ಯಯನಗಳನ್ನ ಮಾಡ್ಬೇಕಾರೆ ಸೊ ಇಕೋಮಾರ್ಕ್ ಅಂತಕ್ಕಂಥದ್ದು, ಇಲ್ಲಿ ನಮ್ಮಲ್ಲಿ ಆಗ್ ಮಾರ್ಕು, ಈ ತರ ಸಾಕಷ್ಟು ಟ್ರೇಡ್ ಮಾರ್ಕು,
ಸೊ ರಿಜಿಸ್ಟರ್, ಕಾಪಿರೈಟ್ಸ್, ಈ ತರ ಸಾಕಷ್ಟು ಚಿಹ್ನೆಗಳು ಬರ್ತದೆ. ಸೊ ಆ ರೀತಿ ಇಕೋ ಮಾರ್ಕ್ ಚಿಹ್ನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ, ಸೊ ಅದೇ ಮುಂಚೆನೆ ಹೇಳ್ತದೆ ಇಕೋ ಅಂತ ಹೇಳೋದ್ರಿಂದ ಆಪ್ಷನ್ ಡಿ, ಪರಿಸರ ಸುರಕ್ಷಿತ ಸರಕುಗಳಿಗೆ ಅಥವಾ ಪರಿಸರದ ಒಂದು ಪೂರಕವಾಗಿರ್ತಕ್ಕಂಥ ಸ್ನೇಹಿ ಸರಕುಗಳಿಗೆ ಇದು ಸಂಬಂಧಪಟ್ಟಿದೆ. ಇವುಗಳ ಮೂಲಕ ಇದಕ್ಕೆ ನಾವೇನಾದ್ರೂ ಸೀಲನ್ನ ಮಾಡೋದ್ರ ಮುಖಾಂತರ ಸೊ ಅವು ಇಕೋ ಫ್ರೆಂಡ್ಲಿ ಅಂತಕ್ಕಂಥ ಗೂಡ್ಸ್ ಅಂತಕ್ಕಂಥದನ್ನ ಕಾನ್ಸೆಪ್ಟ್ ಅನ್ನ ನಾವು ನೇರವಾಗಿ ನೋಡ್ತೀವಿ. ಕಳೆದ ಬಾರಿ PC ಮತ್ತೆ PSI ಗಳಲ್ಲಿ ಸಾಕಷ್ಟು ಬಾರಿ ಹಾಗ್ ಮಾರ್ಕ್ ಅನ್ನ ಪ್ರಶ್ನೆಗಳನ್ನ ಮಾಡಿದ್ದ. ಸೊ ಈಗ ವಿಶೇಷವಾಗಿ ಏನ್ ಮಾಡ್ತಾರೆ, ಇಕೋ ಮಾರ್ಕ್ ಅನ್ನು ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅಂತಕ್ಕಂಥದ್ದು ಸೊ ನಿಮಗೆ ವಿಶೇಷವಾಗಿ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಪ್ರಶ್ನೆ ಫ್ರೇಮ್ ಮಾಡಿದ್ದಾರೆ. ಐ ಥಿಂಕ್ ಬಹುತೇಕ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆ ಅಂತಕ್ಕಂಥದ್ದು PMKSY ಅಂತ ಕರಿತೀವಿ. ಮೋಸ್ಟ್ ಪ್ರಾಬಬಲಿ ಯಾರೆಲ್ಲ ಕಾಂಪಿಟೇಟರ್ಸ್ ಇದಿರಲ್ಲ, ಸೊ ಇವರು ಹಳೆ ಓಲ್ಡ್ ಕ್ವಶನ್ಸ್ ಪೇಪರ್ ಗಳನ್ನ ನೋಡ್ತಾ ಇರ್ತೀರ. ಓಲ್ಡ್ ಪೇಪರ್ 2020 ಏನಿದೆಯಲ್ಲ, ಸೊ KS 2020ರಲ್ಲಿ ಇದೇ ಪ್ಯಾಟರ್ನ್ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳಿದ್ದ. ನಾನು ಅವಾಗ್ಲೂ ಕೂಡ ಹೇಳಿದೆ, ಇದು ಬಹುತೇಕ KS ಪ್ರಶ್ನೆ ಪತ್ರಿಕೆಯನ್ನ ಅವಲಂಬಿಸಿದೆ ಅಂತ ಹೇಳ್ತಾ ಇದ್ದೀನಿ. ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆ ಈ ಕೆಳಗಿನ ಯಾವ ವಿಭಾಗಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತೀವಿ. ನೋಡಿ, ಇಲ್ಲಿ ಯಾವ ವಿಭಾಗ ಅಂತ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಸೊ ಆಪ್ಷನ್ ಎ ನೀರಾವರಿ, ಆಪ್ಷನ್ ಬಿ ಆಹಾರ ಸಂಸ್ಕರಣೆ, ಆಪ್ಷನ್ ಸಿ ಗೊಬ್ಬರ ಸಬ್ಸಿಡಿ, ಆಪ್ಷನ್ ಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು. ಈ ಕಿಸಾನ್ ಸಂಪದ ಯೋಜನೆಯಲ್ಲಿ ದುಡ್ಡು ಬರ್ತದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರೋದ್ರಿಂದ ಅದು ಸಮ್ಮಾನ್ ಯೋಜನೆ. ಸೊ ಇಲ್ಲಿ ಸಂಪದ ಯೋಜನೆ ಅಂತ ಕೇಳ್ತಾ ಇದ್ದಾರೆ. ಸೊ ಕನ್ಫ್ಯೂಷನ್ ಆಗ್ಬಿಟ್ರೆ 1 ಮಾರ್ಕ್ಸ್ ಹೋಗ್ತದೆ. ನೋಡ್ರಿ, ಸಮ್ಮಾನಲ್ಲಿ ದುಡ್ಡು ಬರ್ತದೆ, ಅದು ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಕಾನ್ಸೆಪ್ಟ್. ಆದ್ರೆ ಇಲ್ಲಿ ಸಂಪದ ಅಂತ ಕೇಳ್ತಾ ಇದ್ದಾನೆ ಅಂದ್ರೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನನ್ನ, ಯಾವ ಕಾನ್ಸೆಪ್ಟ್ ಗಳನ್ನ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಆಪ್ಷನ್ ಬಿ, ಸೊ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಫುಡ್ ಪ್ರೊಸೆಸಿಂಗ್ ಅನ್ನ ಮಾಡಬೇಕು ಅಂತಕ್ಕಂಥದಕ್ಕೆ ವಿಶೇಷವಾಗಿ 32 ವಲಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಇವತ್ತು PM ಕಿಸಾನ್ ಸಂಪದ ಯೋಜನೆಯನ್ನ ಸೊ ನಾವೇನ್ ಮಾಡ್ತಾ ಇದೀವಿ, ಇಂಪ್ಲಿಮೆಂಟ್ ಗಳನ್ನ ಮಾಡ್ತಾ ಇದೀವಿ ಅಂತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನೀವೇನ್ ಮಾಡ್ಬೇಕು, ಸರ್ವೆಗಳನ್ನ ಓದ್ಬೇಕಾಗ್ತದೆ. ನೋಡ್ರಿ, ಸೊ ನೀವು ಈ ಲೆವೆಲ್ಗೆ ಓದಿದ್ರೆ ಈ ತರ ಪ್ರಶ್ನೆಗಳನ್ನ ಸರಿಯಾಗಿ ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ಸೊ ಕೊಟ್ಟಿರುವ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದಾನೆ. ರು 1 ಕೋಟಿವರೆಗೆ ನೋಡ್ರಿ, ಸೊ ನಾ ಮುಂಚೆನೆ ಹೇಳಿದೀನಿ, ಕರೆಂಟ್ ಅಫೇರ್ ಬೇಸ್ ಆಗಿರ್ಬೋದು ಅಥವಾ ಅರ್ಥಶಾಸ್ತ್ರದ ಪ್ರಶ್ನೆಗಳು ಎಷ್ಟು ಗೊಂದಲಮಯವಾಗಿರ್ತಾವೆ ಮತ್ತೆ ಎಷ್ಟು ಸೊ ಬ್ರಾಡ್ ಆಗಿರ್ತಾವ ಅಂತಕ್ಕಂಥದನ್ನು ಕೂಡ ನೋಡೋಣ. ರು 1 ಕೋಟಿವರೆಗೆ ಬಂಡವಾಳ ಹೂಡುವ ಮತ್ತು ವಾರ್ಷಿಕ ವಹಿವಾಟು 5 ಕೋಟಿಯವರೆಗೆ ಇರುವ ತಯಾರಿಕಾ ಮತ್ತು ಸೇವಾ ಕೈಗಾರಿಕೆಗಳನ್ನ ಸೂಕ್ಷ್ಮ ಕೈಗಾರಿಕೆಗಳು ಅಂತ ಕರಿತೀವಿ. ಮಿತ್ರರೇ, ಆಕ್ಚುಲಿ ಇಲ್ಲಿ ಕ್ವಶನ್ಸ್ ಏನ್ ಫ್ರೇಮ್ ಆಗ್ಬೇಕಿತ್ತು, ಆಸ್ ಪರ್ ದ ಗೈಡೆನ್ಸ್ ಆಫ್ ಗೆಜೆಟೆಡ್ ಬುಕ್ ಉದ್ಯಮ ಅಂತ ಇರ್ಬೇಕಿತ್ತು. ಯಾಕಂದ್ರೆ ಹಲವು ಉದ್ಯಮ ಸಂಸ್ಥೆಗಳನ್ನ ನಾವೇನಂತ ಕರಿತೀವಿ, ಕೈಗಾರಿಕೆ ಅಂತ ಕರಿತೀವಿ. ಸೊ ಹಾಗಾಗಿ ಕೈಗಾರಿಕೆ ಕೊಟ್ಟಿರೋದ್ರಿಂದ ಸಿಮಿಲಾರಿಟಿ ಇದೆ, ಏನ್ ತೊಂದರೆ ಇಲ್ಲ. ಸೊ ಸೂಕ್ಷ್ಮ ಕೈಗಾರಿಕೆ ಅಂದ್ರೆ ಏನಂತ ಗೊತ್ತಿರಬೇಕು. ಸೊ ಇಲ್ಲಿ 2ನೇ ಆಪ್ಷನ್ ಹೇಳ್ತಾ ಇದ್ದಾನೆ, ರು 1 ಕೋಟಿಗಿಂತ ಅಧಿಕ ಆದರೆ ರು 10 ಕೋಟಿ ಹೂಡಿಕೆ ಮಾಡುವ ಮತ್ತು ವಾರ್ಷಿಕ ವಹಿವಾಟು 50, ಸೊ 5 ಕೋಟಿಗಿಂತ ಅಧಿಕ, ಸೊ 50 ಕೋಟಿಗಿಂತ ಮತ್ತು ಅದಕ್ಕಿಂತ ಕಡಿಮೆ ಇರುವ ಕೈಗಾರಿಕೆಗಳನ್ನ ಸಣ್ಣ ಕೈಗಾರಿಕೆಗಳು ಅಂತಕ್ಕಂಥದನ್ನ ಮೆನ್ಷನ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಬಂದ ತಕ್ಷಣ ನಿಮಗೆ MSME ನೆನಪಾಗ್ಬೇಕು. ಸೊ ಮೈಕ್ರೋ ಸ್ಮಾಲ್ ನೋಡಿ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ನೋಡಿ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತಕ್ಕಂಥ ಕಾನ್ಸೆಪ್ಟ್ ಗಳನ್ನ ನಾವು ವರ್ಗೀಕರಣ ಮಾಡಿದಾಗ, ಸೊ ಇಲ್ಲಿ ನೋಡ್ರಿ, ಸೂಕ್ಷ್ಮ ಅಂತ ಬಂದ್ರೆ ಸೊ ಅಲ್ಲಿ ಹೇಳಿದಾನೆ ಏನು, 1 ಕೋಟಿಯವರೆಗೆ ಬಂಡವಾಳ ಹೂಡುವ ಮತ್ತು ವಾರ್ಷಿಕ ವಹಿವಾಟು ಅಂದ್ರೆ ಬಂಡವಾಳದ ಹೂಡಿಕೆ ಎಷ್ಟಿದೆ ಅಂತಕ್ಕಂಥದ್ದು, ಅಥವಾ ಬಂಡವಾಳ ಅಥವಾ ಹೂಡಿಕೆ ಅಂತ ಹೇಳ್ಬೋದು. ಇದು 1 ಕೋಟಿಯವರೆಗೆ ಅಂದ್ರೆ 1 ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ. ವಹಿವಾಟು, ವಾರ್ಷಿಕ ವಹಿವಾಟು ಏನಿದೆ ಅಂತ ಕೇಳಿದ್ರೆ 5 ಕೋಟಿ, ರು 5 ಕೋಟಿ ಅಂತ ಹೇಳಿದಾನೆ. ನೋಡ್ರಿ, ಇದು ವಿಶೇಷವಾಗಿ ಗೆಜೆಟೆಡ್ ಪುಸ್ತಕದ ಸೊ 333ನೇ ಪುಟ ಸಂಖ್ಯೆಯಲ್ಲಿ ಇದನ್ನ ಬಹಳಷ್ಟು ಸ್ಪಷ್ಟತೆಯಿಂದ ಕೊಟ್ಟಿದ್ದಾನೆ, ತಾವು ಗಮನಿಸಿ. ಇಲ್ಲಿ ನೋಡಿ, ಸೊ ಇದು ಸೂಕ್ಷ್ಮ ಅಂತ ಬಂದ್ರೆ
1 ಕೋಟಿ ಹೂಡಿಕೆ ಮಾಡಿರ್ತೀವಿ, ಒಂದು 5 ಕೋಟಿ ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದನ್ನ ಸೂಕ್ಷ್ಮ ಕೈಗಾರಿಕೆ ಅಥವಾ ಸೂಕ್ಷ್ಮ ಉದ್ಯಮ ಅಂತ ಕರಿತೀವಿ. ಹಾಗಾದ್ರೆ ವಿಶೇಷವಾಗಿ ಆನ್ಸರ್ ರೈಟ್ ಆಗಿದೆ. ಸೊ ಇಲ್ಲಿ ಇನ್ನೊಂದು ಸಣ್ಣ ಅಂತ ಇದೆ ನೋಡ್ರಿ, ಇಲ್ಲಿ 1 ಕೋಟಿಗಿಂತ ಅಧಿಕ ಆದರೆ 10 ಕೋಟಿಗಿಂತ ಕಡಿಮೆ. ಇಲ್ಲಿಂದ ಏನ್ ಮಾಡ್ತಾರೆ ಸ್ವಲ್ಪ ಕಾನ್ಸೆಪ್ಟ್ ಗಳನ್ನ ನೋಡಿ. ವಿಶೇಷವಾಗಿ ಇಲ್ಲಿ ನೋಡಿ, ಇಲ್ಲಿಂದ ಏನ್ ಮಾಡ್ಬೇಕಂದ್ರೆ ನಿಮಗೆ ಈ ಪ್ಯಾಟರ್ನ್ ಗೊತ್ತಿರಬೇಕು. ಇಲ್ಲಿ 1 ಕೋಟಿಗಿಂತ ಹೆಚ್ಚು, 1 ಕೋಟಿಗಿಂತ ಹೆಚ್ಚು. ಸೊ ಇಲ್ಲಿ 1 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಕಡಿಮೆ. ಇಲ್ಲಿ 2 ಸ್ಟೆಪ್ ಬರ್ತದೆ ನೋಡ್ಬೇಕು. 1 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಕಡಿಮೆ ಏನು ಬಂಡವಾಳ ಹೂಡಿಕೆ ಇರ್ತದೆ. ಸೊ ಇಲ್ಲಿ ಪಕ್ಕದಲ್ಲಿ ಏನಿರ್ತದೆ ಅಂದ್ರೆ ಇಲ್ಲಿ 5 ಕೋಟಿಗೆ ಕ್ಲೋಸ್ ಆಗಿರೋದ್ರಿಂದ 5 ಕೋಟಿಗಿಂತ ಹೆಚ್ಚು, 50 ಕೋಟಿಗಿಂತ ಕಡಿಮೆ ಇದು ಗೊತ್ತಿರಬೇಕು. ಇಲ್ಲಿ ಇನ್ನೊಂದು ಮಧ್ಯಮ ಅಂತ ಇದೆ. ಮಧ್ಯಮ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇಲ್ಲಿ ಎಲ್ಲಿಂದ ಡಾಟಾ ಬಿಟ್ಟಿರ್ತೀವಲ್ಲ ಅಲ್ಲಿಂದ ಅದನ್ನ ಅಪ್ಗ್ರೇಡ್ ಮಾಡ್ಬೇಕು. 10 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಹೆಚ್ಚು, 100 ಕೋಟಿಗಿಂತ ಕಡಿಮೆ. ಇಲ್ಲಿ ನೋಡಿ, ಇಲ್ಲಿ ಡಾಟಾ ಎಲ್ಲಿ ಬಿಟ್ಟಿದ್ದೀರಾ, 50 ಕ್ರೋರ್ಸ್ ಬಿಟ್ಟಿದ್ದೀರಾ, CR ಬಿಟ್ಟಿದ್ದೀರಾ. 50 ಕೋಟಿಗಿಂತ ಹೆಚ್ಚು, 250 ಕೋಟಿಗಿಂತ ಕಡಿಮೆ ವಹಿವಾಟು. ಮಿತ್ರರೇ, ತಮಗೆ ಸ್ಪಷ್ಟತೆ ಇರಲಿ. ಈ ತರ ಕಾನ್ಸೆಪ್ಟ್ ಬೇಸ್ ಗಳನ್ನ ಕಲ್ತ್ರೆ ಸರಳವಾಗಿ ಉತ್ತರಗಳನ್ನ ಕೊಡಬಹುದು. ಸ್ಟೇಟ್ಮೆಂಟ್ಸ್ ಗಳು UPSC ಪ್ಯಾಟರ್ನ್ ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾಗಿ ಇಲ್ಲಿ ನೋಡಿ, ನಮಗೆ ಈ ಒಂದು ಮೆಜರ್ಮೆಂಟ್ ಅನ್ನ, ಈ ಸ್ಟ್ರಕ್ಚರ್ ಅನ್ನ ನೀವೇನಾದ್ರೂ ಗಮನಿಸಿದ್ದೆ ಆದ್ರೆ ಇದಕ್ಕೆ ಸರಿಯಾಗಿ ಉತ್ತರಗಳನ್ನ ಕೊಡಬಹುದು. ನೋಡಿ, MSME ಗಳನ್ನ ಕಲಿಬೇಕಾದ್ರೆ ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಬಂಡವಾಳ ಹೂಡಿಕೆ 1 ಕೋಟಿಗಿಂತ ಕಡಿಮೆ ಅಥವಾ 1 ಕೋಟಿ ಇದ್ದು ವಹಿವಾಟು 5 ಕೋಟಿ ಇದ್ರೆ ಅದನ್ನ ಸೂಕ್ಷ್ಮ ಅಂತ ಕರಿತೀವಿ. ಆಪ್ಷನ್ 1 ರೈಟ್ ಆಗ್ತದೆ. ಸೊ ಇಲ್ಲಿ ಕೆಳಗೆ ಏನ್ ಕೇಳಿದಾನೆ, ಸಣ್ಣ 1 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಕಡಿಮೆ ಬಂಡವಾಳ ಅಥವಾ ಹೂಡಿಕೆ, 5 ಕೋಟಿಗಿಂತ ಹೆಚ್ಚು, 50 ಕೋಟಿಗಿಂತ ಕಡಿಮೆ ವಹಿವಾಟು ಮಾಡಿದ್ದಾರೆ. ಹಾಗಾದ್ರೆ ಇದನ್ನ ಸಣ್ಣ ಕೈಗಾರಿಕೆಗಳಂತ ಕರಿತೀವಿ, ಇದನ್ನ ಸೂಕ್ಷ್ಮ ಕೈಗಾರಿಕೆಗಳಂತ ಕರಿತೀವಿ. ಹಾಗಾದ್ರೆ 1 ಮತ್ತು 2 ಹೇಳಿಕೆಗಳು ಏನಾಗಿದ್ದಾವೆ, ಸರಿಯಾಗಿದೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ನೋಡೋಣ. ಕೇವಲ 1 ಹೇಳಿಕೆಗಳು ಸರಿಯಾಗಿದೆ, ಕೇವಲ ಹೇಳಿಕೆ 2 ಸರಿಯಾಗಿದೆ. ನೋಡ್ರಿ, 1 ಮತ್ತು 2 ಸರಿಯಾಗಿರೋದ್ರಿಂದ ಆಪ್ಷನ್ 3 ರೈಟ್ ಆನ್ಸರ್ ಆಗ್ತದೆ. ಈ ರೀತಿ ನೀವು ಕಲಿತಾ ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ವಿಶೇಷವಾಗಿ ಮತ್ತೊಂದು ಕ್ವಶನ್ ಫ್ರೇಮ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿರುವ ಪ್ರಸ್ತುತ ಜಿಲ್ಲಾ ಹಾಲು ಒಕ್ಕೂಟಗಳು ಅಂದ್ರೆ ಮಿಲ್ಕ್ ಯೂನಿಯನ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಕರೆಂಟ್ ಅಫೇರ್ ಅಲ್ಲಿ ಕೂಡ KMF ಬಹಳಷ್ಟು ವರದಿಯಲ್ಲಿತ್ತು ನೋಡ್ರಿ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತಕ್ಕಂಥದ್ದು ಏನು ವರದಿಯಲ್ಲಿತ್ತಲ್ಲ, ಸೊ ಆ ಒಂದು ಬೇಸಿಸ್ ಮೇಲೆ ಪ್ರಶ್ನೆಗಳು ಫ್ರೇಮ್ ಆಗಿದೆ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಸೊ KMF ಎಕ್ಸಾಮ್ ನಲ್ಲೇ 2020 ಕ್ವಶನ್ ಆಲ್ರೆಡಿ ಫ್ರೇಮ್ ಆಗಿದೆ. ರಿಪೀಟೆಡ್ ಕ್ವಶನ್ಸ್ ಬಿದ್ದಿದೆ ನೋಡ್ರಿ. ರಿಪೀಟೆಡ್ ಕ್ವಶನ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ಪ್ರಶ್ನೆ ಪತ್ರಿಕೆನ ಅನಾಲಿಸಿಸ್ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನಂದ್ರೆ, ಭವಿಷ್ಯದ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದರ ಯಾವ ಭಾಗಗಳಾದ್ರೂ ಪ್ರಶ್ನೆ ಪತ್ರಿಕೆ ನಿಮ್ಗೆ ಏನಾಗುತ್ತೆ, ರಿಪೀಟ್ ಆಗುವ ಚಾನ್ಸಸ್ ಇದೆ. 100ಕ್ಕೆ 100ರಲ್ಲಿ ವಿಶೇಷವಾಗಿ ಒಂದು 30ರಿಂದ 50% ಕ್ವಶನ್ಸ್ ರಿಪೀಟೆಡ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಇದೊಂದು ನೈಜ ಉದಾಹರಣೆ. ಕರ್ನಾಟಕ ರಾಜ್ಯದಲ್ಲಿರುವ ಪ್ರಸ್ತುತ ಜಿಲ್ಲಾ ಹಾಲು ಒಕ್ಕೂಟಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಆಪ್ಷನ್ 1 14 ರೈಟ್ ಆನ್ಸರ್ ಆಗಿರ್ತದೆ. ಸೊ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಈ ರೀತಿ ಇದೆ. ಸೊ KMF ನ ಅಂಬಾಸಿಡರ್ ಯಾರು ಅಥವಾ ರಾಯಭಾರಿ ಯಾರು ಅಂತಕ್ಕಂಥದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಯಾರೆಲ್ಲ ವಿಡಿಯೋವನ್ನ ವೀಕ್ಷಿಸ್ತಿದಿರಲ್ಲ, ಸೊ ನೀವೆಲ್ಲ ತಿಳಿಸಿ ಅಂತಕ್ಕಂಥದ್ದು. ವಿಶೇಷವಾಗಿ ಈ ಪ್ರಶ್ನೆಯನ್ನ ಸೊ ನೋಡಿದೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡಿ. ಯಾವ ಸಚಿವಾಲಯವು ಜೀವನೋಪಾಯ ಮತ್ತು ಉದ್ಯಮಗಳಲ್ಲಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗೆ ಸ್ಮೈಲ್ 75 ಒಂದು ಸ್ಕೀಮ್ ಅನ್ನು ಪ್ರಾರಂಭಿಸಿದೆ ಅಂತಕ್ಕಂಥ ಪ್ರಶ್ನೆ ನೋಡ್ರಿ. ಕರೆಂಟ್ ಅಫೇರ್ ಅಲ್ಲಿ ಬಹಳಷ್ಟು ಈ ಕಾನ್ಸೆಪ್ಟ್ ಗಳು ನಡೀತಾ ಇತ್ತು. ಸ್ಮೈಲ್ 75 ಅಂತಕ್ಕಂಥದ್ದು ನೋಡ್ರಿ, ಇದು ಯಾವ್ದಕ್ರ ಉಪಯೋಜನೆ ಅಂತ ಕೇಳಿದ್ರೆ, ಈ ಭಿಕ್ಷಾಟನೆ ಮಾಡ್ತಕ್ಕಂಥ ಅಂದ್ರೆ ಸಮಾಜದೊಳಗೆ ಶೋಷಣೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವ್ರಿಗೊಂದು ಜೀವನದ ಭದ್ರತೆಯನ್ನು ಕೊಡ್ಬೇಕಂತಕ್ಕಂಥದ್ದು ಇದರ ಮೂಲ ಮಾನದಂಡವಾಗಿತ್ತು ಅಂತಕ್ಕಂಥದ್ದು. ಹಾಗಾದ್ರೆ ಸಮಾಜದ ವ್ಯಕ್ತಿಗಳ ಏಳಿಗೆಯನ್ನ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಆನ್ಸರ್ ಸಿಕ್ಕೇ ಬಿಡ್ತದೆ.
ಯಾಕಂದ್ರೆ ಸೊ ಇಲ್ಲಿ ವ್ಯಕ್ತಿಗೆ ನಾವೇನ್ ಮಾಡ್ತಾ ಇದೀವಿ, ಒಂದು ವ್ಯಕ್ತಿಗೆ ನ್ಯಾಯಯುತವಾದ ಒಂದು ಜೀವನ ಮಾಡ್ಲಿಕ್ಕೆ ಲೈವ್ಲಿಹುಡ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಇದಕ್ಕೆ ಡೈರೆಕ್ಟ್ ಆನ್ಸರ್ ಏನಾಗ್ತದಂದ್ರೆ 2, ಸಾಮಾಜಿಕ ನ್ಯಾಯ ಸಚಿವಾಲಯ ಮತ್ತು ಸಬಲೀಕರಣ ಸಚಿವಾಲಯ, ಎಂಪವರ್ಮೆಂಟ್, ಮಿನಿಸ್ಟ್ರಿ ಆಫ್ ಎಂಪವರ್ಮೆಂಟ್ ಅಂತಕ್ಕಂಥದ್ದು ಕೂಡ ಇದಕ್ಕೆ ಬರ್ತದೆ. ಆದ್ರೆ ಆಪ್ಷನ್ ಅಲ್ಲಿ ಇಲ್ಲದೆ ಕಾರಣ ಇರೋದ್ರಿಂದ ಸೊ ವಿಶೇಷವಾಗಿ ನಾವೇನ್ ಮಾಡ್ಬೋದು, ಸೊ ಈ ಒಂದು ಆನ್ಸರ್ ಅನ್ನ ಟಿಕ್ ಮಾಡ್ಬೇಕು. ಸಾಮಾಜಿಕ ನ್ಯಾಯ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಅಂತಕ್ಕಂಥದ್ದು ಕೂಡ ಇದಕ್ಕೆ ಆನ್ಸರ್ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ವಿಶೇಷವಾಗಿ ಸೊ ನಮ್ಗೆ ಬಜೆಟ್ ಅಲ್ಲೂ ಕೂಡ ಮಾತಾಡ್ತಾ ಇದ್ದ ನಮಸ್ತೆ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಈ ನಮಸ್ತೆ ಆಗಿರ್ಬೋದು, ಇವೆಲ್ಲ ಸ್ಮೈಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಮಾಜಿಕ ನ್ಯಾಯ ಸಚಿವಾಲಯದ ಅಡಿಯಲ್ಲಿ ಕಂಡು ಬರ್ತದೆ. ನೋಡಿ, ನಮಸ್ತೆಗೆ ಈಗ ಒಂದು 100 ಕೋಟಿ ರೂಪಾಯಿಗಳನ್ನ ಏನ್ ಮಾಡಿದ್ದಾರೆ, ಮೀಸಲಿಟ್ಟಿದ್ದಾರೆ ಸಾಮಾಜಿಕ ನ್ಯಾಯವನ್ನ ಒದಗಿಸ್ಬೇಕು ಅಂತಕ್ಕಂಥದ್ದು. ಸೊ ಇದರ ಮೂಲ ಉದ್ದೇಶಗಳಾಗಿರ್ತದೆ ಅಂತಕ್ಕಂಥದ್ದು, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ ಇದು ಅನುಕೂಲ ಆಗ್ತದೆ ಈ ರೀತಿ ಯೋಜನೆಗಳು ಅಂತಕ್ಕಂಥದ್ದು ಸೊ ಗೊತ್ತಿರಲಿ. ನೆಕ್ಸ್ಟ್, ನೋಡಿ ಕರೆಂಟ್ ಅಫೇರ್ ಮೇಲೆ ಪ್ರಶ್ನೆ ಬಿದ್ದಿದೆ. ವಿಶೇಷವಾಗಿ CSIR, ಬಹುತೇಕ CSIR ಅಂತಕ್ಕಂಥದ್ದು ಸೊ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತಕ್ಕಂಥದ್ದು ಇದೆ. ನೋಡ್ರಿ, ವಿಶೇಷವಾಗಿ ನಾವು ಕೃಷಿ ಪಾಠವನ್ನ ಹೇಳ್ಬೇಕಾದ್ರೆ ಇದನ್ನ ಏನ್ ಮಾಡಿದೀವಿ, ಗ್ಲಾನ್ಸ್ ಮಾಡಿದೀವಿ. ನೋಡಿ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತಕ್ಕಂಥದ್ದು 1942 ಸೆಪ್ಟೆಂಬರ್ 26ನೇ ತಾರೀಕು ಸೊ ನವದೆಹಲಿಯಲ್ಲಿ ಸ್ಥಾಪನೆ ಆಗಿರ್ತದೆ. ನೋಡಿ, ಈ ನವದೆಹಲಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವ ಭವನ ಅಂತ ಕೇಳ್ಬೋದು, ಅನುಸಂಧಾನ ಭವನ ಅಂತ ಕರಿತೀವಿ. ಅನುಸಂಧಾನ ಭವನ ಮಿತ್ರರೇ, ಸೊ ಇದು ಬೇಸಿಕ್ ಡಾಟಾಗಳು ಗೊತ್ತಿರ್ತದೆ. ಇಲ್ಲಿ ಸೊ ಅದರ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿ ಇತ್ತೀಚೆಗೆ ಆಯ್ಕೆಯಾದವರು ಅಂತ ಕೇಳಿದರೆ ತಮಗ್ ಸ್ಪಷ್ಟತೆ ಇರಲಿ, ಇದು 1 ವರ್ಷದ ಕರೆಂಟ್ ಅಫೇರ್ ದಾಟ್ ಹೋಗಿದೆ. ನೋಡಿ, 2022 ನಲ್ಲಿ ಇರ್ತಕ್ಕಂಥ ಕರೆಂಟ್ ಅಫೇರು. ಆದ್ರೆ ನಿಮ್ಗೆ ಒಂದು ಸ್ಪಷ್ಟತೆ ಇರಲಿ, ಇಲ್ಲಿ ಮೊದಲ ಮಹಿಳೆ ಇರೋದ್ರಿಂದ ಸೊ ಈ ಕಾನ್ಸೆಪ್ಟ್ ಇನ್ನೂ 4-5 ವರ್ಷಗಳಾದ್ರೂ ಕೂಡ ಇದು ಯಾವಾಗ್ಲೂ ಕೂಡ ಏನಾಗಿರ್ತದೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಅನುಕೂಲ ಆಗಿರ್ತದೆ ಅಂತಕ್ಕಂಥದ್ದು ತಮಗೆ ಸ್ಪಷ್ಟತೆ ಗೊತ್ತಿರಲಿ. ಇಲ್ಲಿ ಮೊದಲ ಮಹಿಳಾ ಮುಖ್ಯಸ್ಥೆ ಅಂತ ಕೇಳಿದರೆ, ಮೊದಲ ಅಂತ ಕೇಳಿದ್ರೆ ಅಲ್ಲಿ ಮಹಿಳಾ ಮುಖ್ಯಸ್ಥೆ ಇಲ್ಲ ಅಂತ ಕೇಳಿದ್ರೆ ಸೊ ಶಾಂತಿ ಸ್ವರೂಪ್ ಭಟ್ನಾಕರ್, ಶಾಂತಿ ಸ್ವರೂಪ್ ಭಟ್ನಾಕರ್. ನೋಡ್ರಿ, ವಿಜ್ಞಾನ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಕೇಳಿದ್ರೆ ಶಾಂತಿ ಸ್ವರೂಪ್ ಭಟ್ನಾಕರ್ ಪ್ರಶಸ್ತಿ ಅಂತ ಹೇಳಬೇಕಿತ್ತು. ನೋಡಿ ಇಲ್ಲಿ ಸೊ ಈ ಪ್ರಶಸ್ತಿ ಹಾಗಾದ್ರೆ CSIR ನ ಮೊದಲ ಅಧ್ಯಕ್ಷ ಯಾರಂತ ಕೇಳಿದ್ರೆ ಸೊ ಶಾಂತಿ ಸ್ವರೂಪ್ ಭಟ್ನಾಕರ್ ಅಂತ ಹೇಳ್ಬೇಕು. ಆದ್ರೆ ಇಲ್ಲಿ ಮಹಿಳಾ ಮುಖ್ಯಸ್ಥೆ ಇತ್ತೀಚೆಗೆ ಕರೆಂಟ್ ಅಫೇರ್ ಕೇಳಿರೋದ್ರಿಂದ ಸೊ ವಿಶೇಷವಾಗಿ ಎನ್ ಕಲ್ಲೈ ಸೆಲ್ವಿ ಅಂತಕ್ಕಂಥವ್ರು. ನೋಡ್ರಿ, ನಲ್ಲತಂಬಿ ಕಲ್ಲೈ ಸೆಲ್ವಿ ಅಂತಕ್ಕಂಥವ್ರು ವಿಶೇಷವಾಗಿ ನಮಗೆ ಸೊ ಆಗಸ್ಟ್ 6, 2022 ನ ಕರೆಂಟ್ ಅಫೇರ್ ಅನ್ನು ತಾವು ಗಮನಿಸಿದ್ರೆ ಸೊ ವಿಶೇಷವಾಗಿ ಏನಾಗ್ತಾರೆ, ನಲ್ಲತಂಬಿ ಕಲ್ಲೈ ಸೆಲ್ವಿ ಅಂತಕ್ಕಂಥವ್ರು ಕಂಡು ಬರ್ತಾರೆ. ಇವರು CSIR ನ ಮೊದಲ ಮಹಿಳಾ ಮುಖ್ಯಸ್ಥೆ ಆಗಿರ್ತಾರೆ ಅಂತಕ್ಕಂಥದ್ದು ಸ್ಪಷ್ಟತೆ ಇರಲಿ. ಹಾಗಾದ್ರೆ CSIR ನನ್ನು ನೋಡ್ರಿ, ಇದು ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್. ಸೊ CSIR ನನ್ನು ಭಾರತದ ಇನೋವೇಷನ್ ಇಂಜಿನ್ ಎಂದು ಕರೆಯಲಾಗುತ್ತದೆ. ಇನೋವೇಷನ್ ಎಂಜಿನ್ ಎಂದು ಕರೆಯಲಾಗ್ತದೆ. ಇದು ಈ ತರ ಕೇಳಬಹುದು. ನೋಡ್ರಿ, ನಾಳೆ ಭವಿಷ್ಯದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದು, ಭಾರತದ ಇನೋವೇಷನ್ ಇಂಜಿನ್ ಎಂದು ಯಾವುದನ್ನ ಕರೆಯಲಾಗುತ್ತದೆ ಅಂತ ಕೇಳಿದ್ರೆ CSIR ಅಂತ ಹೇಳ್ಬೇಕು. ಅಥವಾ ನಿಮಗೆ ಪ್ರಶ್ನೆ ಇನ್ನು ಏನ್ ಫ್ರೇಮ್ ಮಾಡ್ಬೋದು ಅಂದ್ರೆ, ಈ CSIR ಇದೆಯಲ್ಲ, ಈ CSIR ಯಾವ ಸಚಿವಾಲಯದ ಅಡಿಯಲ್ಲಿ, ಕಳೆದ ಪ್ರಶ್ನೆ ನೋಡಿದ್ವಲ್ಲ ಅದೇ ತರ ಇದನ್ನ ಫ್ರೇಮ್ ಮಾಡ್ಬೋದು. CSIR ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದಂದ್ರೆ S&T ಅಂತ ಹೇಳ್ಬೇಕು. ಸೊ S&T ಅಂದ್ರೆ ವಿಶೇಷವಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಇದು ಕಂಡು ಬರ್ತದೆ, ಕಾರ್ಯನಿರ್ವಹಿಸ್ತದೆ. ಹಾಗಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 1971 ಮೇನಲ್ಲಿ ಆರಂಭಗೊಳ್ತದೆ ನವದೆಹಲಿಯಲ್ಲಿ. ಸೊ ವಿಶೇಷವಾಗಿ ಇದು ಕೂಡ ಗೊತ್ತಿರಬೇಕು. ಸೊ ಇನ್ ವಿಚ್ ಮಿನಿಸ್ಟ್ರಿ ಅಂತ ಕೇಳಿದ್ರೆ, ಸೊ CSIR ಇನ್ ವಿಚ್ ಮಿನಿಸ್ಟ್ರಿ ಅಂತ ಕೇಳಿದ್ರೆ ಸೊ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ಬೇಕಾಗ್ತದೆ. ಸೊ ಇದು ಕೂಡ ಗೊತ್ತಿರಲಿ. ನೆಕ್ಸ್ಟ್, ಸೊ ವಿಶೇಷವಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ.
2019-20 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS ಅಂತ ಕರಿತೀವಿ ನೋಡ್ರಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅಲ್ಲಿ ಪ್ರಕಾರ ಕರ್ನಾಟಕ ರಾಜ್ಯದ ಜನಸಂಖ್ಯೆಯ ಅಂದ್ರೆ ಜನ್ಯ ಅಂತ ಕೇಳಿದರೆ ಇಸ್ ನಥಿಂಗ್ ಬಟ್ ಜನಸಂಖ್ಯೆ ಒಟ್ಟು ಫಲವೋತ್ಪತ್ತಿ ದರ ಅಂತ ಕೇಳಿದಾನೆ. ಅಂದ್ರೆ ಸೊ ವಿಶೇಷವಾಗಿ ನಾವ್ ಹೇಳ್ಬೇಕಾದ್ರೆ ಫಲವಂತಿಕೆ ದರ ಅಂತ ಹೇಳಿರ್ತೀವಿ, ಇಸ್ ನಥಿಂಗ್ ಬಟ್ ವರ್ಡ್ ಏನು ನಾವೇನು ಡೌಟ್ ಇಲ್ಲ, ಸೊ ಕರೆಕ್ಟ್ ಇದೆ. TRF ಅಂತನಾದ್ರೂ ನೆನ್ಪಿಡ್ಬೋದು. ನೋಡ್ರಿ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕೇಳ್ತಾ ಇದ್ದಾನೆ. ಆದ್ರೆ ಒಂದು ತಮಗೆ ಸ್ಪಷ್ಟತೆ ಇರಲಿ, ಡಾಟಾ ಬಂದ್ಬಿಟ್ಟು 2019-20 ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಕರೆಂಟ್ ಅಫೇರ್ ಅಲ್ಲ, ಇದು ಬೇಸ್ಡ್ ಹಳೆಯ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ತಾ ಇದ್ದಾನೆ. ಸೊ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದಾನೆ, ಪ್ರಸ್ತುತ ಅಂತ ಕೇಳಿದ್ದ. ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ 2019-20 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ ಮೇಲೆ ಗ್ಲಾನ್ಸ್ ಮಾಡಿ ಹೇಳ್ತಾ ಇದ್ದಾನೆ. TRF ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟಿದೆ ಅಂತ ಕೇಳ್ತಿದ್ದಾನೆ. ಸೊ ಈ ಬೇಸಸ್ ಮೇಲೆ ನೋಡಿದ್ರೆ ಸೊ ನಮಗೆ ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತದೆ. ಯಾಕಂದ್ರೆ ಸೊ ಈ 1.7 ಏನಾಗಿತ್ತು 2020 ಡೌನ್ ಆಗಿರೋದ್ರಿಂದ ಸೊ ಅದ್ರೂ ನಮ್ಗೆ ಏನಾಗ್ತಿದೆ, ಸೊ ಒಟ್ಟು ಫಲವಂತಿಕೆ ದರ ಕುಸಿಯೋದ್ರಿಂದ ಸೊ ಈ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿದ್ದಾನೆ ನೋಡ್ರಿ. ಸೊ ಈ ರೀತಿ ಇದಕ್ಕೆ ಆನ್ಸರ್ 1.7 ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಸೊ ಗೊಂದಲ ಬೇಡ, ಸೊ ಇದಕ್ಕೆ ರೈಟ್ ಆನ್ಸರ್ ಎ ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶೇಷವಾಗಿ ಒಂದು ಕ್ವಶನ್ ಯಾವಾಗ್ಲೂ ಇರ್ತದೆ ನೋಡ್ರಿ. ಸೊ ಅದರಲ್ಲಿ ವಿಶೇಷವಾಗಿ RBI ಮೇಲೆ ಪ್ರಶ್ನೆ ಕೇಳಿದ್ದೇನೆ. RBI ಕಾಯ್ದೆಯ ಪ್ರಕಾರ, RBI ಕಾಯ್ದೆ ಬರೋದು 1934, RBI ಆಕ್ಟ್ 1934 ಏನಿದೆಯಲ್ಲ, ಸೊ RBI ಆಕ್ಟ್ ನಲ್ಲಿ ವಿಶೇಷವಾಗಿ RBI ವಾರ್ಷಿಕವಾಗಿ 2 ವರದಿಗಳನ್ನ, ಅಂದ್ರೆ ವಾರ್ಷಿಕವಾಗಿ ಎಷ್ಟು ವರದಿಗಳನ್ನ, 2 ವರದಿಗಳನ್ನ ಪ್ರಕಟಿಸುವುದು ಕಡ್ಡಾಯ. ಅಂದ್ರೆ ಇದು ಶಾಸನಾತ್ಮಕ ಪ್ರಾತಿನಿಧ್ಯವನ್ನ ಹೊಂದಿದೆ. ಆ 2 ವರದಿಗಳ ಹೆಸರೇನು ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಆಪ್ಷನ್ 1ರಲ್ಲಿ ಭಾರತೀಯ ವಿದೇಶಿ ವ್ಯಾಪಾರ ಅಂಕಿ ಸಂಖ್ಯೆಗಳು ಅಂತ ಇದೆ. ಆಪ್ಷನ್ 2ರಲ್ಲಿ ಭಾರತದಲ್ಲಿ ಬ್ಯಾಂಕ್ನ ಪ್ರವೃತ್ತಿ ಮತ್ತು ಪ್ರಗತಿಯ ಮೇಲಿನ ವರದಿ ಅಂತ ಇದೆ. ಆಪ್ಷನ್ ಸಿ ನಲ್ಲಿ ಬ್ಯಾಂಕ್ನ ವಾರ್ಷಿಕ ವರದಿ ಅಂತ ಇದೆ. ಆಪ್ಷನ್ ಡಿ ನಲ್ಲಿ ಭಾರತದ ಹಣಕಾಸಿನ ಅಂಕಿ ಸಂಖ್ಯೆಗಳು ಅಂತಕ್ಕಂಥದ್ದು ಇದೆ. ಮಿತ್ರರೇ, ಇದರಲ್ಲಿ ಉತ್ತರಗಳನ್ನ ನಾವು ಇದರಲ್ಲಿ ಯಾವ ಸರಿ ಇದೆ ಅನ್ನೋದನ್ನ ಹುಡುಕ್ಬೇಕಾಗಿದೆ. ಅಂದ್ರೆ ಎಷ್ಟು ಜೋಡಿ, ಯಾವ ಜೋಡಿ ಸರಿಯಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ನೋಡಿ, ಭಾರತದ ವಿದೇಶಿ ವ್ಯಾಪಾರದ ಅಂಕಿ ಸಂಖ್ಯೆಗಳನ್ನ ವಿಶೇಷವಾಗಿ ಏನ್ ಮಾಡ್ತದೆ, ಸೊ RBI ಮಾಡಲ್ಲ. ಇದು ಗೊತ್ತಿರ್ಲಿ ಫಸ್ಟ್. ಹಾಗಾದ್ರೆ ಒಂದು ಆಪ್ಷನ್ ರಾಂಗ್. ಇಲ್ಲಿ ಒಂದ್ ಎಲ್ಲೆಲ್ಲಿ ಇದೆಯಲ್ಲ ಆ ಆಪ್ಷನ್ ಎಲ್ಲ ರಾಂಗ್ ಆಗಿರ್ತದೆ, ಇದು ಗೊತ್ತಿರ್ಲಿ ಫಸ್ಟ್. ನೆಕ್ಸ್ಟ್, ಭಾರತದಲ್ಲಿ ಬ್ಯಾಂಕ್ನ ಪ್ರವೃತ್ತಿ ಮತ್ತು ಪ್ರಗತಿಯ ಮೇಲಿನ ವರದಿ. ಹಾಗಾದ್ರೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಯಾವ್ದನ್ನ ಕರಿತೀವಿ ಅಂತ ಕೇಳಿದ್ರೆ, ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಯಾವ್ದನ್ನ ಕರಿತೀವಿ ಅಂತ ಕೇಳಿದ್ರೆ, ಅಂದ್ರೆ ಎಲ್ಲಾ ಬ್ಯಾಂಕಿನ ತಂದೆ ಯಾರು ಅಂತ ಕೇಳಿದ್ರೆ, ಸೊ ಅದು ನಮ್ಮ RBI ಆಗಿರ್ತದೆ, RBI. ಸೊ ಹಾಗಾಗಿ 2ನೇ ಆಪ್ಷನ್ ರೈಟ್ ಇದೆ, ಇದು ಗೊತ್ತಿರಲಿ. ನೆಕ್ಸ್ಟ್, ಬ್ಯಾಂಕ್ ನ ವಾರ್ಷಿಕ ವರದಿ ಅಂತ ಕೇಳ್ತಾ ಇದಾರೆ. ನೋಡ್ರಿ, ಪ್ರತಿ ಬ್ಯಾಂಕ್ ನ ಆನ್ಯುವಲ್ ರಿಪೋರ್ಟ್ ಅನ್ನು ಕೂಡ ಸೊ ರೆಡಿ ಮಾಡ್ತಕ್ಕಂಥದ್ದು ಯಾರಿಗೆ ಸಂಬಂಧಪಡ್ತದೆ ಅಂದ್ರೆ RBI ಗೆ ಸಂಬಂಧಪಡ್ತದೆ. ಆಪ್ಷನ್ 3 ಕೂಡ ರೈಟ್ ಆಗಿದೆ. ಭಾರತದ ಹಣಕಾಸಿನ ಅಂಕಿ ಸಂಖ್ಯೆಗಳು ಅಂತ ಇದೆ. ಇಲ್ಲಿ ಹಣಕಾಸಿನ ಅಂಕಿ ಸಂಖ್ಯೆಗಳು ಅಂತ ಬಂದಿದೆಯಲ್ಲ, ನಿಮಗೆ ಏನ್ ಅನಿಸ್ತದೆ, ಹಣಕಾಸಿನ ನೀತಿ ಅನಿಸ್ತದೆ. ಹಾಗಾದ್ರೆ ಇದು ಅದಕ್ಕೆ ಸರಿಯಾದ ಉತ್ತರ ಅಲ್ಲ. ಸ್ಟಾಟಿಸ್ಟಿಕಲ್ಸ್ ರಿಪೋರ್ಟ್ ಗಳನ್ನ, ಹಣಕಾಸಿನ ನೀತಿಯನ್ನ RBI ಮಾಡ್ತದೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ವರದಿ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ವರದಿಗಳಿಗೆ ಸಂಬಂಧಪಟ್ಟಂತೆ ಸೊ ಇದು ಏನಾಗ್ತದೆ, ನಮಗೆ ಸರಿಯಾದ ಉತ್ತರ ಆಗಲ್ಲ. ಹಾಗಾದ್ರೆ 2 ಮತ್ತು 3 ಸರಿಯಾಗಿರ್ತಕ್ಕಂಥ ಉತ್ತರ ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ಚೆಕ್ ಮಾಡೋದಾದ್ರೆ 2 ಮತ್ತು 3, 2 ಮತ್ತು 4 ಅಂತ ಇದೆ. ನೋಡ್ರಿ, ನಾನು ಯಾಕೆ ನಿಮಗೆ ಇದನ್ನ ಬಿಡಿಸಿ ಹೇಳ್ತಾ ಇದ್ದೇನೆ ಅಂದ್ರೆ 2 ಮತ್ತು 4 ಕೊಟ್ಟಿದ್ದಾನೆ, ಅಂದ್ರೆ ಇದನ್ನ ಟಚ್ ಮಾಡ್ಲಿ ಅಂತಕ್ಕಂಥ ಉದ್ದೇಶ, 1 ಮಾರ್ಕ್ಸ್ ಹೋಗ್ತದೆ. ಸೊ ಇದರಲ್ಲಿ ವಿಶೇಷವಾಗಿ ಸೊ 2 ಮತ್ತು 3 ಅಂತಕ್ಕಂಥದ್ದು ರೈಟ್ ಆನ್ಸರ್ ಇದೆ, ನೋಡ್ಬೇಕಾಗ್ತದೆ. ನೋಡ್ರಿ, RBI ನ ಇವತ್ತು ಈ ಲೆವೆಲ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾನೆ. ಕಳೆದ ಪ್ರಶ್ನೆ ಪತ್ರಿಕೆಯಲ್ಲಿ ವಿಶೇಷವಾಗಿ CBDC ಮೇಲೆ ಕೇಳಿದ್ದ ಪ್ರಶ್ನೆಯನ್ನ ಸೊ ಈಗ ಈ ವರದಿಗಳ ರಿಪೋರ್ಟ್ಸ್ ಗಳ ಮೇಲೆ ಕೇಳ್ತಾ ಇದ್ದಾನೆ. ಸೊ 2008ರ KS ಪ್ರಶ್ನೆ ಪತ್ರಿಕೆಯಲ್ಲಿ ಹಣಕಾಸಿನ ನೀತಿಯನ್ನ ಯಾರು ಹೊರಡಿಸ್ತಾರೆ ಅಂತ ಕೇಳಿದ್ದ, ಅದು RBI ಆಗಿರ್ತದೆ. ಈ ತರ KS ಪ್ರಶ್ನೆ ಪತ್ರಿಕೆಗಳನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಪ್ರಶ್ನೆ ಪತ್ರಿಕೆಯನ್ನು ತೆಗೆದೇನೆ ಅಂತಕ್ಕಂಥದ್ದು ತಮಗೆ ಸ್ಪಷ್ಟತೆ ಇರಲಿ. ನೆಕ್ಸ್ಟ್, ಇಲ್ಲಿದೆ ನೋಡ್ರಿ ಅಸಲಿ ಚಿತ್ರಣ. ವರ್ತನೆಯ ಅರ್ಥಶಾಸ್ತ್ರಜ್ಞರು ಪ್ರಾಮುಖ್ಯತೆ ನೀಡುವುದು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ವರ್ತನೆಯ ಅರ್ಥಶಾಸ್ತ್ರಜ್ಞರು ನೋಡ್ರಿ, ಇಂಡಿಯನ್ ಎಕಾನಮಿ ಜೊತೆಗೆ ಎಕನಾಮಿಕ್ಸ್ ಕೂಡ ಗೊತ್ತಿರಬೇಕು. ಬೇಸಿಕ್ ಎಕನಾಮಿಕ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ವರ್ತನೆಯ ಬಿಹೇವಿಯರಲ್
ಸೊ ಎಕನಾಮಿಕ್ಸ್ ಅಂತ ಕೇಳ್ತಾ ಇದ್ದಾನೆ. ಸೊ ಇದರಲ್ಲಿ ಇದಕ್ಕೆ ಏನ್ ಆನ್ಸರ್ ಆಗ್ತದೆ? ಹಾಗಾದ್ರೆ ವರ್ತನೆ ಅರ್ಥಶಾಸ್ತ್ರಜ್ಞರು ಪ್ರಾಮುಖ್ಯತೆಯನ್ನು ಯಾವುದಕ್ಕೆ ಕೊಡ್ತಾ ಇದ್ರು ಅಂತಕ್ಕಂಥದನ್ನ ಸೊ ವಿಶೇಷವಾಗಿ ಪ್ರಶ್ನೆ ಕೇಳ್ತಾನೆ. ಆಪ್ಷನ್ ಎ ಮುಕ್ತ ಅರ್ಥ ವ್ಯವಸ್ಥೆ, ಆಪ್ಷನ್ ಬಿ ಪ್ರತಿಪಾದಕಗಳು, ಆಪ್ಷನ್ ಸಿ ಸೌಮ್ಯ ನೀತಿಗಳು, ಆಪ್ಷನ್ ಡಿ ರಕ್ಷಣೆ ಅಂತಕ್ಕಂಥದ್ದು. ನೋಡಿ, ವಿಶೇಷವಾಗಿ ಯಾರಿಗಾದ್ರೂ ಉತ್ತರಗಳು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ ಆದಷ್ಟು ಬೇಗ. ನೋಡಿ, ವರ್ತನೆಯ ಅರ್ಥಶಾಸ್ತ್ರಜ್ಞರು, ನೋಡ್ರಿ ಬೇಸಿಕ್ ಎಕನಾಮಿಕ್ಸ್ ಮೇಲೆ ಪ್ರಶ್ನೆ ಕೇಳ್ತಾನೆ. ನೋಡ್ರಿ, ಎಕನಾಮಿಕ್ಸ್ ಎಷ್ಟು ಇಂಪಾರ್ಟೆಂಟು, ಎಕಾನಮಿನೂ ಅಷ್ಟೇ ಇಂಪಾರ್ಟೆಂಟು. ಆದ್ರೆ ಹೈಯೆಸ್ಟ್ ಕ್ವಶನ್ಸ್ ರೇಸ್ ಆಗೋದು ಎಕಾನಮಿ ಪಾರ್ಟ್ ಅಲ್ಲಿ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಸೊ ಆಪ್ಷನ್ ಸಿ ಏನಿದೆಯಲ್ಲ, ಸೌಮ್ಯ ನೀತಿಗಳನ್ನ, ಸೊ ವರ್ತನೆಯ ಅರ್ಥಶಾಸ್ತ್ರಜ್ಞರು ಸೊ ಅದರಲ್ಲಿ ವರ್ಣನೆಗಳನ್ನ ಮಾಡ್ತಾ ಇದ್ರು, ಅದಕ್ಕೆ ಏನ್ ಮಾಡ್ತಾ ಇದ್ರು, ಇಂಪಾರ್ಟೆನ್ಸ್ ಗಳನ್ನ ಕೊಡ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಸೊ ವಿಶೇಷವಾಗಿ ನಾನು ಮುಂದಿನ ತರಗತಿಗಳಲ್ಲಿ ನಿಮ್ಗೆ ಏನ್ ಹೇಳ್ತೀನಿ, ಮುಕ್ತ ಅರ್ಥ ವ್ಯವಸ್ಥೆ. ಯಾಕಂದ್ರೆ ಈ ಕ್ವಶನ್ಸ್ಗೆ ಆನ್ಸರ್ ಏನ್ ಅನ್ಸ್ತದೆ, ನಿಮ್ಗೆ ಮುಕ್ತ ವ್ಯವಸ್ಥೆ ಅನಿಸ್ತದೆ. ಆದ್ರೆ ಸೌಮ್ಯ ನೀತಿಗಳು ಅಂದ್ರೆ ಒಂದು ಸಾಫ್ಟ್ ಕಲ್ಚರ್ ಅಲ್ಲಿ ಏನ್ ಮಾಡ್ತಿದ್ರು, ಪಾಲಿಸಿಗಳನ್ನ ಜನರೇಟ್ ಮಾಡ್ತಾ ಇದ್ರು ಅರ್ಥಶಾಸ್ತ್ರಜ್ಞರು ಅಂತಕ್ಕಂಥದ್ದು. ಸೊ ಅಲ್ಲಿಗೆ ಸಿಚುವೇಶನ್ ಏನ್ ಬೇಕಲ್ಲ ಅದನ್ನ ಇವರು ಡಿಮ್ಯಾಂಡ್ ಮಾಡೋದ್ರ ಮುಖಾಂತರ ಸೊ ಸೌಮ್ಯ ನೀತಿಗಳನ್ನ ಇವ್ರಿಗೆ ಏನ್ ಮಾಡ್ತಿದ್ರು, ಅಧಿಕವಾಗಿ ಅರ್ಥಶಾಸ್ತ್ರಜ್ಞರು ಪ್ರಾಮುಖ್ಯತೆಯನ್ನು ನೋಡೋ ಮುಖಾಂತರ ವರ್ತನೆಯ ಅರ್ಥಶಾಸ್ತ್ರದಲ್ಲಿ ಸೊ ಅವರು ಸೌಮ್ಯ ನೀತಿಗಳಿಗೆ ಅಂತಕ್ಕಂಥದನ್ನ ಸೊ ನಾವು ರೈಟ್ ಆನ್ಸರ್ ಅನ್ನ ನೋಡ್ಬೇಕಾಗ್ತದೆ. ಸೊ ನೆಕ್ಸ್ಟ್ ವಿಶೇಷವಾಗಿ ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿರ್ತದೆ ಮಿತ್ರರೇ. ಇದು KPSC ಗ್ರೂಪ್ ಸಿ 562A ಕ್ವಶನ್ ಪೇಪರ್ ಅನ್ನು ಆಧರಿಸಿ ನಾನೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋದೆ. ಸೊ ವಿಶೇಷವಾಗಿ ಮುಂದಿನ ದಿನಮಾನದಲ್ಲಿ ಮುಂಬರುವ ಪ್ರಶ್ನೆ ಪತ್ರಿಕೆಗಳನ್ನ ಆಧರಿಸಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಳು ಅಥವಾ ಸೊ ಅರ್ಥಶಾಸ್ತ್ರದ ಪ್ರಮುಖ ವಿಚಾರಧಾರೆಗಳು ಮತ್ತು ಪ್ರಚಲಿತ ಘಟನೆಗಳು ಮುಂತಾದ ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡು ಮುಂದಿನ ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭ ದಿನ.